Hello guys, welcome and welcome back to my YouTube channel. ನನ್ನ ಹೆಸರು ಕುಸುಮ ರಾಜನ. ಇವತ್ತೇ ಫಸ್ಟ್ ಟೈಮ್ ನನ್ನ ಫೇಸ್ ನ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಪೇಜ್ ಅಲ್ಲಿ ಇರೋ ಅದರ್ ವಿಡಿಯೋಸ್ ನೋಡಿ ಇಷ್ಟ ಆದ್ರೆ ಹೆಲ್ಪ್ಫುಲ್ ಅನ್ಸಿದ್ರೆ ಅಥವಾ ಎಂಟರ್ಟೈನಿಂಗ್ ಅನ್ಸಿದ್ರೆ ಪೇಜ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ನಾನು ಯೂಶಲಿ ವೆಲ್ನೆಸ್ ಅಥವಾ ಲೈಫ್ ಸ್ಟೈಲ್ ಹಾಗೆ ಕುಕಿಂಗ್ ಆಲ್ ದಿಸ್ ರೆಸಿಪಿ ಕೈಂಡ್ ಆಫ್ ಹೆಲ್ತಿ ರೆಸಿಪಿ ಕೈಂಡ್ ಆಫ್ ವಿಡಿಯೋಸ್ ಹಾಗೆ ಟ್ರಾವೆಲ್ ಬ್ಲಾಗ್ಸ್ ನ ಹಾಕ್ತಾ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ಸ್ಟಿಕ್ ಆನ್ ಆಗಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ. ಲೆಟ್ಸ್ ಗೆಟ್ ಸ್ಟಾರ್ಟ್ ಇನ್ ಟು ದ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾನು ಜಸ್ಟ್ ನನ್ನ 2024 ಹೇಗಿತ್ತು ಅಂತ ನಿಮಗೆ ತಿಳಿಸ್ತೀನಿ. ನಥಿಂಗ್ ಮಚ್ ಇನ್ ಇಟ್ ಆಯ್ತಾ, ಏನು ಇನ್ಫಾರ್ಮೇಟಿವ್ ಅಂತ ಏನೇ ಹೇಳಲ್ಲ. ಮೋಸ್ಟ್ಲಿ ನಿಮ್ಗೆ ಏನಾದರೂ ಮೋಟಿವೇಶನ್ ಬಂದರೆ ಬರ್ಬೋದು ಅಷ್ಟೇ. ಅದು ಬಿಟ್ಟರೆ ಇದರಲ್ಲಿ ಏನು ಅಂತ ದೊಡ್ಡ ಸ್ಪೆಷಲ್ ಅಂತ ಏನು ಹೇಳಲ್ಲ. ನನ್ನ ಇಯರ್ ನನಗೆ 2024 ಹೇಗಿತ್ತು ಅನ್ನೋದನ್ನ ಒಂದು ನನ್ನ ಮನದಾಳದ ಮಾತುಗಳನ್ನ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನಿಸ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಫೇಲ್ಯೂರ್ಸ್ ಇರ್ಬೋದು ಅಥವಾ ನನ್ನ ಗೋಲ್ಸ್ ಇರ್ಬೋದು, ನನಗೆ 2024ಅಲ್ಲಿ ನಾನು ಏನು ಅಚೀವ್ ಮಾಡಿದೆ ಅಥವಾ ಹೇಗಿತ್ತು ನನಗೆ 2024 ಅನ್ನೋದು ಇದರಲ್ಲಿ ನಾನು ಈ ವಿಡಿಯೋನಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ 2024 ದ ಬೆಸ್ಟ್ ಇಯರ್ ಅಂತಲೇ ಹೇಳಬೇಕು. ಬಿಕಾಸ್ ನಾನು 2024ಅಲ್ಲಿ ನನ್ನ ಇಡೀ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡೆ. ಆ್ಯಕ್ಚುಲಿ 2023 ಎಂಡಿಂಗಿಂದನೇ ಚೇಂಜ್ ಮಾಡ್ಕೊಂಡಿದ್ದೆ ನಾನು. ಬಟ್ 2024ಅಲ್ಲಿ ನಾನು ತುಂಬಾ ಕನ್ಸಿಸ್ಟೆಂಟ್ ಆಗಿದ್ದೆ. ನನ್ನ ಒಂದು ಲೈಫ್ ಸ್ಟೈಲ್ ಇರ್ಬೋದು ಅಥವಾ ನನ್ನ ಏನು ಗೋಲ್ಸ್ ಇದೆ ಅದ್ರ ಮೇಲೆ ತುಂಬಾ ಫೋಕಸ್ಡ್ ಆಗಿದ್ದೆ. ನಾನು ತುಂಬಾ ವರ್ಕ್ ಮಾಡಿದೆ ನಾನು ಹೇಳ್ಬೇಕಂದ್ರೆ 2024ಅಲ್ಲಿ. ಸೊ ಏನು ಗೊತ್ತಾ, ನಾನು ಯೂಶಲಿ ಏನು ಬಿಲೀವ್ ಮಾಡ್ತೀನಿ ಅಂದರೆ, ನಾವೇನಾದರೂ ಡೆಫಿನೆಟ್ ಆಗಿ ಮನಸ್ಸಿಟ್ಟು ಏನಾದರೂ ಮಾಡಿದ್ರೆ ಅದು ವರ್ಕ್ ಆಗೇ ಆಗುತ್ತೆ ಅನ್ನೋದ್ರ ಮೇಲೆ ನಾನು ಬಿಲೀವ್ ಮಾಡ್ತೀನಿ. ಈಗ ಮನಸ್ಸಿದ್ದರೆ ಮಾರ್ಗ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ನಮ್ಗೇನಾದರೂ ಬೇಕು ಅಂದರೆ ನಾವು ಅದ್ರ ಮೇಲೆ ವರ್ಕ್ ಮಾಡಿದ್ರೆ 100% ಎಫರ್ಟ್ ಹಾಕಿ ನಾವು ಅದನ್ನ ಕಷ್ಟಪಟ್ಟು ಮಾಡಿದ್ರೆ ಡೆಫಿನೆಟಾಗಿ ಅದು ವರ್ಕ್ ಆಗೇ ಆಗುತ್ತೆ ಅನ್ನೋದನ್ನ ನಾನು ಬಿಲೀವ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಐ ಆಮ್ ಅ ಕೈಂಡ್ ಆಫ್ ಪರ್ಸನ್. ಹೇಗೆ ಅಂದರೆ ನಾನು ಎಲ್ಲದರಲ್ಲೂ ಈಗೇನೋ ಒಂದು ನನ್ನ ಕೈಲಿ ಆಗಲ್ಲ ಅಂದರೆ ಅದರಲ್ಲಿ ನನಗೆ ಎಷ್ಟು ಮಾಡೋಕ್ಕಾಗುತ್ತೆ ಅನ್ನೋದನ್ನು ನಾನು ಒಂದು ಪಾಸಿಟಿವ್ ಆಗಿ ತಗೊಂಡು ಮಾಡೋದಕ್ಕೆ ನೋಡ್ತೀನಿ. ಸೊ ಹಾಗಾಗಿ ನನಗೆ ಈ ಒಂದು ಇಯರಲ್ಲಿ ನಾನು ಇದೇ ಥರ ಮೆಂಟಾಲಿಟಿ ಇಟ್ಟಿದ್ದೆ, ಇದೇ ಥರ ಫೋಕಸ್ಡ್ ಆಗಿದ್ದರಿಂದ ನನಗೆ ಈ 2024 ಅನ್ನೋದು ತುಂಬ ಚೆನ್ನಾಗಿತ್ತು. ಫೈನಾನ್ಷಿಯಲ್ ಇರ್ಬೋದು ಅಥವಾ ಹೆಲ್ತ್ ವೈಸ್ ಇರ್ಬೋದು, ಕರಿಯರ್ ವೈಸ್ ಇರ್ಬೋದು ಅಥವಾ ಫ್ಯಾಮಿಲಿ ವೈಸ್, ರಿಲೇಷನ್ಶಿಪ್ ವೈಸ್ ಇರ್ಬೋದು, ಎವ್ರಿಥಿಂಗ್ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಹೇಳ್ಬೋದು 2024ಅಲ್ಲಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ದಿಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಆ ದೇವರು ನನಗೇನು ಕೊಟ್ಟಿದ್ದಾನೋ ಅದರಲ್ಲಿ ನಾನು ಖುಷಿ ಪಡ್ತೀನಿ. ಸೊ 2024 ನಂಗೆ ಚೆನ್ನಾಗಿ ಅನ್ನಿಸ್ತು ಹೇಳಬೇಕಂದ್ರೆ. ಈಗ ನನ್ನ ಒಂದು 2024ಅಲ್ಲಿ ನನಗೆ ತುಂಬ ಇಷ್ಟವಾದಂಥ ಘಟನೆಗಳು ಅಥವಾ ಕ್ಷಣಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. 2024ಅಲ್ಲಿ ನನಗೆ ಮೇಯ್ನು ತುಂಬಾ ಇಷ್ಟ ಆಗಿದ್ದು ಅಥವಾ ತುಂಬ ಖುಷಿ ಕೊಟ್ಟಿದ್ದ ವಿಷಯ ಅಂದರೆ, ನನ್ನ ಹಸ್ಬೆಂಡ್ ನನ್ನ ಬರ್ಡೇನಲ್ಲಿ ಒಂದು ಏನೋ ಲೆಟರ್ ಬರೆದ್ರು ಆಯಿತಾ. ಲೆಟರ್ ಬರೆದಿದ್ರು. ಆ ಲೆಟರ್ ನನಗೆ ತುಂಬಾ ಖುಷಿ ಅನ್ನಿಸ್ತು. ಆ್ಯಂಡ್ ನಾವು ಯೂಶಲಿ ಮೀಮ್ಸ್ ನೋಡ್ತೀವಿ ಆಯಿತಾ, ಆ ಮೀಮ್ಸ್ನ ಅವರು ಪ್ರಿಂಟ್ ಮಾಡಿಸ್ಕೊಬಂದು ಅದನ್ನು ನನ್ನ ಬರ್ಡೇನಲ್ಲಿ ಸರ್ಪ್ರೈಸಾಗಿ ಕೊಟ್ಟರು. ಅದೊಂಥರ ನನಗೆ ಖುಷಿ ಅನಿಸುತ್ತೆ. ಆ ಥರ ನಂಗೆ ಲಿಟಲ್ ಥಿಂಗ್ಸ್ ತುಂಬಾ ಖುಷಿ ಕೊಡುತ್ತೆ. ಸೊ ಅವ್ರು ಬರೆದಿದ್ದ ಲೆಟರ್ ಇರ್ಬೋದು, ಅದು ನನಗೆ ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತು ಹೇಳಬೇಕಂದ್ರೆ. ಅವರು ಯೂಶಲಿ ಈಸ್ ಅ ವೆರಿ ಶೈ ಪರ್ಸನ್ ಆಯಿತಾ. ಬಟ್ ಅವರು ಮದುವೆ ಆದಮೇಲೆ ಈ ಥರದನ್ನೆಲ್ಲ ಮಾಡೋದನ್ನ ಆ್ಯಕ್ಚುಲಿ ಕಲ್ತ್ಕೊಂಡಿದ್ದಾರೆ, ನನಗೋಸ್ಕರ ಕಲ್ತ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಅದರಿಂದ ನನಗೊಂಥರ ಖುಷಿ ಅನ್ನಿಸ್ತು ಹೇಳ್ಬೇಕಂದ್ರೆ. ಅದು ಒಂದು. ಆ್ಯಂಡ್ ಇನ್ನೊಂದು ಬಿಗ್ಗೆಸ್ಟ್ ಥಿಂಗ್ ಹ್ಯಾಪನ್ಡ್ ಅಂದರೆ ನನಗೆ ತುಂಬ ಖುಷಿ ಅನಿಸಿದ ಏನಂದರೆ, ನನ್ನ ರೆಸಿಪಿ ಈ ಬುಕ್ ಸಕ್ಸಸ್ ಆಯಿತು. ನಿಮಗೆ ಗೊತ್ತಿರೋಂಗೆ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನನ್ನದು ರೆಸಿಪಿ ಈ ಬುಕ್ಸ್ನ ಲಾಂಚ್ ಮಾಡಿದ್ದೆ ನವೆಂಬರ್ 29th 2024ಅಲ್ಲಿ ಲಾಂಚ್ ಮಾಡಿದ್ದೆ. ಅದು ಒಂದು ನವೆಂಬರ್ 2024 ಲಾಂಚು. ಅದರಲ್ಲಿ ಸೊ ಏನಂದರೆ, ಫಸ್ಟ್ ಆಫ್ ಆಲ್ ಎಷ್ಟೊಂದು ಜನಕ್ಕೆ ಈ ಬುಕ್ಸ್ ಅಂದರೆ ಗೊತ್ತಿರಲ್ಲ. ಈ ಬುಕ್ಸ್ ಅಂದರೆ ಮೇಯ್ನ್ಲಿ ಡಿಜಿಟಲ್ ಬುಕ್ಸ್ ಆಯಿತಾ. ಅದು ಬರೀ ನಿಮಗೆ ಮೊಬೈಲಲ್ಲಿ ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಟ್ಯಾಬಲ್ಲಿ ನೋಡ್ಬೋದು, ಆ ಥರ ಬುಕ್ಸ್ ಆಯಿತಾ. ಇಟ್ಸ್ ನಾಟ್ ಲೈಕ್ ಹಾರ್ಡ್ ಕಾಪೀಸ್. ನಿಮಗೆ ಹಾರ್ಡ್ ಕಾಪಿ ನಿಮ್ಮ ಮನೆಗೆ ಯಾವುದೇ ಥರ ಡೆಲಿವರಿ ಬರಲ್ಲ. ಜಸ್ಟ್ ನನ್ನ ವೆಬ್ಸೈಟಲ್ಲಿ ಇರುತ್ತೆ, ನೀವು ಪೇ ಮಾಡಿದ್ರೆ ಅದು ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಟ್ಯಾಬ್ ಅಥವಾ
ಮೊಬೈಲ್ಗಳಲ್ಲಿ ನೋಡ್ಕೋಬೋದು. ಆ ಥರ ಬುಕ್ ಅದು. ಡಿಜಿಟಲ್ ಕಾಪೀಸ್ನ ಇ ಬುಕ್ಸ್ ಅಂತ ಕರೀತಾರೆ. ನಾನು ಮತ್ತೆ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಇ ಬುಕ್ಸ್ ಎಲ್ಲ ಇಂಗ್ಲೀಷಲ್ಲಿದೆ. ಯಾರಿಗಾದ್ರೂ ಕನ್ನಡದಲ್ಲಿ ಬೇಕಂದರೆ ಡೆಫಿನೆಟ್ ಆಗಿ ನೀವು ತಿಳಿಸಿದ್ರೆ ನಾನು ಅದ್ರ ಮೇಲೆ ವರ್ಕ್ ಮಾಡಿ ಕನ್ನಡದಲ್ಲೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನಗೆ ಕನ್ನಡದಲ್ಲಿ ಯಾವುದು ಅಷ್ಟು ಕ್ವೈರೀಸ್ ಬರ್ತಾ ಇಲ್ಲ ಹೇಳಬೇಕಂದ್ರೆ. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಡೆಫಿನೆಟಾಗಿ ಮಾಡ್ತೀನಿ. ಸೊ ಅದು ನನ್ನ ಇ ಬುಕ್ಸು ಸಕ್ಸಸ್ ಆಯಿತು ಹೇಳಬೇಕಂದ್ರೆ. ಇದಂತೂ ನಾನು ನಿಜವಾಗ್ಲೂ ಹಾನೆಸ್ಟಾಗಿ ಹೇಳ್ಕೋಬೇಕು. ನಾನು ಇ ಬುಕ್ ಲಾಂಚ್ ಮಾಡಿದ್ಮೇಲೆ ನಾನು ಒಂದು ಯೂಟ್ಯೂಬಲ್ಲಿ ವಿಡಿಯೋನೇ ಹಾಕಿಲ್ಲ. ಐ ವಾಸ್ ರಿಯಲಿ ಬ್ಯುಸಿ ಆಯಿತಾ. ಸೊ ನನ್ನ ಕೈಲಿ ಯಾವುದೂ ವೀಡಿಯೋಸೇ ಹಾಕೋಕ್ಕೆ ಆಗಿರಲಿಲ್ಲ ಹೇಳಬೇಕಂದ್ರೆ. ಅದಕ್ಕೆ ಅಟ್ಲೀಸ್ಟ್ ಈ ಇಯರ್ ಆ್ಯಂಡ್ ರಿಫ್ಲೆಕ್ಷನ್ ವೀಡಿಯೋನಾದ್ರು ಹಾಕೋಣ ಅಂತೇಳಿ ಹಾಕ್ತಾ ಇದ್ದೀನಿ. ಬಟ್ ಡೆಫಿನೆಟ್ಲಿ 2024ಅಲ್ಲಿ ಕನ್ಸಿಸ್ಟೆಂಟಾಗಿ ಇದ್ದೇ ಇರ್ತೀನಿ ಫಾರ್ ಶೋರ್. ಸೊ ಆ ಇ ಬುಕ್ ಸಕ್ಸಸ್ಫುಲ್ ಆಯಿತು. ಏನಂದರೆ ಜಸ್ಟ್ 1 hour ಅಷ್ಟರಲ್ಲಿ 106 ನಂದು ರೆಸಿಪಿ ಇ ಬುಕ್ಸು ಸೇಲ್ ಆಯಿತು. 106 ಅಂದರೆ ಫಾರ್ ಅ ಸ್ಮಾಲ್ ಕ್ರಿಯೇಟರ್ ಲೈಕ್ ಮೀ ಇಟ್ಸ್ ಅ ಬಿಗ್ಗೆಸ್ಟ್ ಸಕ್ಸಸ್ ಹೇಳಬೇಕಂದ್ರೆ. ಆಮೇಲೆ ಅದಾದಮೇಲೆ ಎಷ್ಟೊಂದು ಕಾಪೀಸ್ ಹೋದ್ವು, ದಟ್ ಈಸ್ ಫಾರ್ ಶೋರ್. ಬಟ್ ಜಸ್ಟ್ 1 hourಲ್ಲಿ 106 ಕಾಪೀಸ್ ಸೇಲ್ ಆಗೋದಂದರೆ ಇಟ್ಸ್ ಕ್ರೇಜಿ ಆಯಿತಾ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಜಸ್ಟ್ ಲಾಂಚ್ ಆಗಿದ್ದು ಹಿಂಗೆ ಒಂದು ಕ್ಷಣದಲ್ಲಿ ಹೆಂಗೆ ಅಂದರೆ ನನ್ನ ಮೊಬೈಲ್ ಹ್ಯಾಂಗ್ ಆಗ್ತಾ ಇತ್ತು. ಅಂದರೆ ನನ್ನ ಮೊಬೈಲಿಗೆ ಬರ್ತಿದ್ದ ನೋಟಿಫಿಕೇಶನ್ಗೆ ಹ್ಯಾಂಗ್ ಆಗ್ತಿತ್ತು. ಅಂದರೆ ಅದನ್ನ ಮೊಬೈಲ್ ಏನು ಮಾಡೋಕ್ಕೆ ಆಗ್ತಿಲ್ಲ. ನಾನು ಐಫೋನ್ ಯೂಸ್ ಮಾಡೋದಾಯ್ತಾ, ಐಫೋನ್ ಹ್ಯಾಂಗ್ ಆಗ್ತಿತ್ತು. ಅಷ್ಟು ನೋಟಿಫಿಕೇಶನ್ಸ್ ಬರ್ತಿತ್ತು. ಅದೆಲ್ಲ ನೋಡಿದ್ರೆ ಒಂಥರ ಖುಷಿ ಆಯ್ತಾಯ್ತಾ. ಅದು ಒಂದೇ ಅಲ್ಲ, ಇದನ್ನ ಮಾತ್ರ ನಾನು ಸಕ್ಸಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಲ್ಲ ಆಯ್ತಾ. ಇದಾದ್ಮೇಲೂ ಎಷ್ಟೊಂದು ಜನ ಬುಕ್ ತೊಗೊಂಡಿರೋರು ತುಂಬಾನೇ ಒಳ್ಳೊಳ್ಳೆ ಫೀಡ್ಬ್ಯಾಕ್ಸ್ ಕೊಟ್ಟರು ಆಯ್ತಾ. ಆ್ಯಂಡ್ ರೆಸಿಪಿ ಟ್ರೈ ಮಾಡಿ ತುಂಬಾನೇ ಒಳ್ಳೊಳ್ಳೆ ಫೀಡ್ಬ್ಯಾಕ್ಸ್ ಕೊಟ್ಟರು. ಅದನ್ನ ನೋಡಿ ಹಾನೆಸ್ಟಾಗಿ ಹೇಳ್ತೀನಿ, ಇದುವರೆಗೂ ನನಗೊಂದೂ ನೆಗೆಟಿವ್ ಫೀಡ್ಬ್ಯಾಕ್ಸ್ ನನ್ನ ರೆಸಿಪಿ ಇ ಬುಕ್ಸ್ ಮೇಲೆ ಬಂದಿಲ್ಲ. ಅದರಲ್ಲಿರೋ ಕಂಟೆಂಟ್ ಹಂಗಿದೆ ಹೇಳಬೇಕಂದ್ರೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಿದ್ದ ವಿಷಯ ಹೇಳಬೇಕಂದ್ರೆ. ಈ 2024ಅಲ್ಲಿ ಐ ಕಾಂಟ್ ಇವನ್ ಇಮ್ಯಾಜಿನ್, ಐ ಕಾಂಟ್ ಇವನ್ ಟೆಲ್ ಯು ಎಷ್ಟು ಖುಷಿ ಆಯಿತು ಅಂದರೆ. ನಂತರ ಒಬ್ಬಳು ಸ್ಮಾಲ್ ಕ್ರಿಯೇಟರ್, ಕನ್ನಡ ಕ್ರಿಯೇಟರ್, ಯೂಶಲಿ ನೋಡಿ ಬೇರೆ ಲ್ಯಾಂಗ್ವೇಜಲ್ಲಿ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾರಲ್ಲ ಅವರಿಗೆ ವೈಡರ್ ಆಡಿಯನ್ಸ್ ಇರ್ತಾರೆ ಆಯಿತಾ. ಬಟ್ ನಂತರ ಒಬ್ಬಳು ಕನ್ನಡ ಕ್ರಿಯೇಟರ್ಗೆ ಬರೀ ಕನ್ನಡದವ್ರು ಮಾತ್ರನೇ ಮೋಸ್ಟ್ಲಿ ಆಡಿಯನ್ಸ್ ಎಲ್ಲ ಇರೋದಾಯ್ತಾ. ಬಟ್ ಅದೇ ಈಗ ಇಂಗ್ಲೀಷಲ್ಲಿ ಇರ್ಬೋದು, ಹಿಂದಿ ಇರ್ಬೋದು, ಅವರಿಗೆ ಜಾಸ್ತಿ ಆಡಿಯನ್ಸ್ ಇರ್ತಾರೆ. ಬಟ್ ನಮ್ಮ ಕನ್ನಡದವರಿಗೆ ಬರೀ ಒಂದು ಸ್ಪೆಸಿಫಿಕ್ ಅಮೌಂಟ್ ಆಫ್ ಆಡಿಯನ್ಸ್ ಮಾತ್ರ ಇರ್ತಾರೆ. ಸೊ ಇಟ್ ಈಸ್ ಕೈಂಡ್ ಆಫ್ ವೆರಿ ಡಿಫಿಕಲ್ಟ್ ಟು ರೀಚ್ ಬ್ರಾಡರ್ ಆಡಿಯನ್ಸ್ ಆರ್ ಮೋರ್ ಆಡಿಯನ್ಸ್. ಸೊ ಹಾಗಾಗಿ ನಂತರ ಒಂದು ಕನ್ನಡ ಕ್ರಿಯೇಟರ್ಗೆ ಎಷ್ಟೊಂದು ಜನ ಸಪೋರ್ಟ್ ಮಾಡಿ, ಬಿಲೀವ್ ಮಾಡಿ ನನ್ನ ಬುಕ್ಸ್ಗಳನ್ನ ತೊಗೊಂಡವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ. ತೊಗೊಳ್ಲಿಲ್ಲ ಅಂದರೆ ಪರವಾಗಿಲ್ಲ ಆಯಿತಾ, ನೀವು ತೊಗೊಳ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರಿಂದನೇ ನಾನು ಈ ಬುಕ್ಸ್ನ ಲಾಂಚ್ ಮಾಡೋಕ್ಕಾಗಿದ್ದು ಆಯಿತಾ. ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿರೋದು ಅಥವಾ ನನ್ನ ವೀಡಿಯೋಸ್ನ ನೋಡೋದು ಅಥವಾ ನನಗೊಂದು ಲೈಕ್ ಕೊಡೋದು, ನನಗೊಂದು ಕಾಮೆಂಟ್ ಮಾಡೋದು, ಅದೇ ನನಗೆ ದೊಡ್ಡ ವಿಷಯ. ಯಾರು ಏನೂ ಅಂದ್ಕೊಳ್ಳೋಕೆ ಹೋಗಬೇಡಿ. ನೀವು ತಗೊಂಡಿಲ್ಲ ಅಂದರೂ ಇಟ್ಸ್ ಕಂಪ್ಲೀಟ್ಲಿ ಫೈನ್ ಫಾರ್ ಮೀ. ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್ ಆಯಿತಾ. ಸೊ ಬಟ್ ನಾನು ಎಲ್ಲರಿಗೂ ಒಂದು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಮೈ ಬಿಗ್ಗೆಸ್ಟ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಾವು ಎಷ್ಟೊಂದು ಕಡೆ ಟ್ರಾವೆಲ್ ಮಾಡಿದ್ವಿ ಆಯಿತಾ. ಬಟ್ ಹೇಳಬೇಕಂದ್ರೆ ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿಕೊಂಡ್ರೆ ಈ ಇಯರ್ ಸ್ವಲ್ಪ ಕಡಿಮೆನೇ ಆಯಿತು ಟ್ರಾವೆಲ್ಲು ಬಿಕಾಸ್ ಆಫ್ ವರ್ಕ್ ಆ್ಯಂಡ್ ಆಲ್. ಬಟ್ ಸ್ಟಿಲ್ ಟ್ರಾವೆಲ್ ಮಾಡಿದ್ವಿ. ಅದರಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದ ಪ್ಲೇಸ್ ಅಂದರೆ ಮಲೇಷ್ಯಾ ಟ್ರಾವೆಲ್ ಮಾಡಿದ್ದು. ನಮಗೆ ಯೂಶಲಿ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆಯಿತಾ. ಬಿಕಾಸ್ ಅವಿನಾಶ್ಗೆ ಯೂಶಲಿ ಲೀವ್ಸ್ ಕೊಡಲ್ಲ. ಯೂಶಲಿ ಐ ಫೀಲ್ ಏನಂದರೆ ಈ ಥರ ಇಂಟರ್ನ್ಯಾಷನಲ್ ಎಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಜಾಸ್ತಿ ದಿನ ನಮಗೆ ಹೋದರೆ ಬೇರೆ ಕಂಟ್ರೀಸ್ಗಳಿಗೆ ಅದು ಒಂಥರ ಚೆನ್ನಾಗಿರುತ್ತೆ. ಬರೀ ಒಂದು 2-3 ದಿನ ಹೋಗಿ ಬರೋದಕ್ಕೆ ಅದರಲ್ಲಿ ಏನು ಖುಷಿ ಕೊಡಲ್ಲ, ಅದರಲ್ಲಿ ಏನು ನೋಡ್ದಂಗೆ ಆಗಲ್ಲ ಅನ್ನೋದು ನಮ್ಮ ಇದು. ಅದಕ್ಕೋಸ್ಕರ ನಾವು ಫಾರಿನ್ ಕಂಟ್ರೀಸ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ದಿನ ಟೈಮ್ ಸಿಕ್ತಾಗ ಮಾತ್ರ ಹೋಗ್ತೀವಿ ಆಯಿತಾ. ಅದು ಸಿಗೋದು ದೊಡ್ಡ ವಿಷಯ ನಮಗೆ. ಸೊ ಅದರಲ್ಲಿ ನಮಗೆ ಮಲೇಷ್ಯಾ ಹೋಗೋಕ್ಕೆ ಈ ಇಯರ್ ನಾವು ಅದನ್ನ ಅನ್ಪ್ಲ್ಯಾನ್ಡ್ ಹೇಳ್ಬೇಕಂದ್ರೆ ಆ ಕಂಟ್ರಿ ನನ್ನ ಬಕೆಟ್ ಲಿಸ್ಟಲ್ಲೇ ಇರಲಿಲ್ಲ. ಬಟ್ ಸ್ಟಿಲ್ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ನಾವು ಮೊದಲೇ ಏನು ಅಂದ್ಕೊಂಡಿದ್ವಿ ಗೊತ್ತಾ, ಮಲೇಷ್ಯಾನ ಏನು ಚೆನ್ನಾಗಿರುತ್ತೋ ಏನೋ. ಅಂದರೆ ಎಲ್ಲರೂ ಹೆಂಗೆ ಹೇಳ್ಬಿಟ್ಟಿದ್ರು ಅಂದರೆ ಮಲೇಷ್ಯಾ ಏನು ಅಷ್ಟೊಂದು ಚೆನ್ನಾಗಿರಲ್ಲ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟಿದ್ರು ಆಯಿತಾ. ಸೊ ಸ್ಟಿಲ್ ಏನಂದರೆ ನಾವು ಇರ್ಲಿ ಬಿಡು ಹೋಗ್ಬರೋಣ ಅಂತ ಹೇಳ್ಕೊಂಡು ಹೋಗಿ ಬಂದ್ವಿ ಆಯಿತಾ. ಇಟ್ ವಾಸ್ ಸೋ ಗುಡ್ ಆಯ್ತಾ. ದಟ್ ಪ್ಲೇಸ್ ಇಸ್ ಸೋ ಗುಡ್. ಐ ಡೋಂಟ್ ನೋ ವೈ ಎಷ್ಟೊಂದು ಜನ ಅದು ಚೆನ್ನಾಗಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿದ್ರು ಅಂತ.
ಐ ಹಾನೆಸ್ಟ್ಲಿ ಬಿಲೀವ್ ಏನು ಗೊತ್ತಾ, ನಿಮ್ಮ ಐಟಿನರಿ ಹೆಂಗಿರುತ್ತೆ ಅದ್ರ ಮೇಲೆ ನಿಮಗೆ ಪ್ಲೇಸಸ್ ಇಷ್ಟ ಆಗುತ್ತೆ, ಅಥವಾ ಆ ಒಂದು ಓಪನ್ ಐಸಿಂದ ನೋಡಬೇಕಾಗುತ್ತೆ ಯಾವುದೇ ಒಂದು ಪ್ಲೇಸಸ್ಗೆ ಹೋದಾಗ. ಆವಾಗ ಅದು ಡೆಫಿನೆಟಾಗಿ ಚೆನ್ನಾಗಿ ಅನಿಸುತ್ತೆ. ನನಗೇನಂದರೆ ಯಾವ್ದಾರ ಒಂದು ಪ್ಲೇಸ್ಗೆ ಹೋಗ್ತೀನಿ ಅಂದರೆ ಏನೋ ಒಂದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಇದ್ರೆ ಮಾತ್ರನೇ ಚೆನ್ನಾಗಿದೆ ಅಂತಲ್ಲ, ಅದ್ರ ಕಲ್ಚರ್ ಇರ್ಬೋದು, ಅಲ್ಲಿ ಜನ ಇರ್ಬೋದು, ಅಲ್ಲಿ ನಾವು ಮೀಟ್ ಮಾಡೋವಂಥ ಯಾರೋ ಜನಗಳಿರ್ಬೋದು, ಅಥವಾ ನಾವು ತಿನ್ನೋ ಫುಡ್ ಇರ್ಬೋದು, ಯಾವುದೋ ಒಂದು ಪ್ಲೇಸ್ ಇರ್ಬೋದು, ಅಥವಾ ನಾವು ನಮ್ಮ ಕಂಪನಿ ಅಥವಾ ನಮ್ಮ ಪಾರ್ಟ್ನರ್ ಜೊತೆ ಹೋದಾಗ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡುವಂಥ ಒಂದು ಕ್ಷಣಗಳಿರ್ಬೋದು, ಅದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನ ನಾನು ಬಿಲೀವ್ ಮಾಡ್ತೀನಿ. ಅದನ್ನೆಲ್ಲ ಕನ್ಸಿಡರ್ ಮಾಡಿ ಓವರ್ ಆಲ್ ನಾನು ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಬಿಲೀವ್ ಮಾಡ್ತೀವಿ. ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಏನೋ ಒಂದು ಟೂರಿಸ್ಟಿ ಪ್ಲೇಸಸ್ನ ನೋಡ್ಕೊಂಡ್ಬಂದ್ಬಿಟ್ಟು ಓ ಚೆನ್ನಾಗಿಲ್ಲ ಇದು ಚೆನ್ನಾಗಿದೆ ಅಂತ ಡಿಸೈಡ್ ಮಾಡ್ಕೊಳ್ಳೋದ. ನಾನು ಯಾವಾಗಲೂ ನಾನು ಯಾವುದೇ ಪ್ಲೇಸಿಗೆ ಹೋದ್ರೂ ವೈಡ್ ಅಥವಾ ಓಪನ್ ಐಸಿಂದ ನಾನು ಎಲ್ಲದನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಈ ಮಲೇಷ್ಯಾ ಟ್ರಿಪ್ಪು ನಾವು ತುಂಬಾ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಯಿತಾ. ನಾನು ಅವಿನಾಶ್ ಮಲೇಷ್ಯಾ ಟ್ರಿಪ್ಪಲ್ಲಿ ನಮಗೆ ತುಂಬ ಚೆನ್ನಾಗಿ ಅನಿಸ್ತು. ಬೀಚಸ್ ಇರ್ಬೋದು, ಲಂಕಾವಿ ಅಂತ ಒಂದು ಪ್ಲೇಸ್ ಹೋಗಿದ್ವಿ, ಅದಂತೂ ತುಂಬಾ ಅಮೇಝಿಂಗ್ ಆಗಿತ್ತು ಆಯಿತಾ. ಸೊ ಇದೆಲ್ಲ ಒಂಥರ ನಮಗೆ ಮನಸ್ಸಿಗೆ ಒಂಥರ ಖುಷಿ ಕೊಡ್ತು. ಆ್ಯಕ್ಚುಲಿ ಅದಾದ ನಂತರ ಹೇಳ್ಬೇಕಂದ್ರೆ ಈ ಸರಿ ಇನ್ನೊಂದು ವಿಷಯ ಚೆನ್ನಾಗಿ ಅನಿಸಿದ್ದು ಅಂದರೆ ಏನಂದರೆ ನಾವು ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಮ್ಮ ಫ್ಯಾಮಿಲಿ ಇರ್ಬೋದು ಅಥವಾ ನನ್ನ ಇನ್ಲಾಸ್ ಫ್ಯಾಮಿಲಿ ಇರ್ಬೋದು, ಬೋತ್ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹೇಳ್ಬೋದು. ಯೂಶಲಿ ನಾವು ಏನು ಮಾಡ್ತೀವಿ ಗೊತ್ತಾ, ಯಾವಾಗಲೇ ರಜೆ ಸಿಕ್ಕಿದ್ರು ಎಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ವಿ ಆಯಿತಾ. ಬಟ್ ಈ ಇಯರು ಸ್ವಲ್ಪ ಜಾಸ್ತಿ ಫ್ಯಾಮಿಲಿನ ವಿಸಿಟ್ ಮಾಡಿದ್ವಿ. ಹೇಳ್ಬೇಕಂದ್ರೆ ನಾವು ಅದೊಂದು ಕಾನ್ಷಿಯಸ್ ಆಗಿ ಇಟ್ಕೊಂಡು ನಾವು ಫ್ಯಾಮಿಲಿಗಳನ್ನ ವಿಸಿಟ್ ಮಾಡಿದ್ವಿ. ಅದೊಂಥರ ಚೆನ್ನಾಗಿ ಅನಿಸ್ತು ಈ ಇಯರಲ್ಲಿ ಹೇಳ್ಬೇಕಂದ್ರೆ. ಸೊ ಅದಾದಮೇಲೆ ಇನ್ನೇನು ಚೆನ್ನಾಗಿ ಅನಿಸಿದ್ದು, ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಹಾನೆಸ್ಟಾಗಿ ಹೇಳಬೇಕು ಅಂದರೆ ಈ ಇಯರಲ್ಲಂತೂ ತುಂಬಾ ಒಳ್ಳೆ ಲವ್ವಿಂಗ್ ಕಮ್ಯುನಿಟಿ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ನೀವು ನನಗೆ ಬರೀ ಯೂಟ್ಯೂಬಲ್ಲಿ ನೋಡ್ತೀರಾ, ನೀವು ನನಗೆ ಇನ್ಸ್ಟಾಗ್ರಾಮಲ್ಲಿ ನನ್ನ ಪೇಜಸ್ ನಂದು ವೀಡಿಯೋಸ್ ನೋಡಲ್ಲ ಅಂದರೆ ಮೋಸ್ಟ್ಲಿ ಯು ಗೈಸ್ ಆರ್ ಮಿಸ್ಸಿಂಗ್ ಔಟ್. ನಾನು ಮೋಸ್ಟ್ ಕಂಟೆಂಟ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲೇ ಹಾಕ್ತಾ ಇರ್ತೀನಿ, ಯೂಟ್ಯೂಬಲ್ಲ ತುಂಬ ಕಡಿಮೆ ಹಾಕ್ತಾ ಇರ್ತೀನಿ. ಬಟ್ ಹಾಕ್ತೀನಿ, ಕನ್ಸಿಸ್ಟೆಂಟಾಗಿ ಹಾಕ್ತೀನಿ. 2024 ಡೆಫಿನೆಟಾಗಿ ಕನ್ಸಿಸ್ಟೆಂಟ್ ಆಗಿರ್ತೀನಿ. ಸೊ ನಾನು ಜಾಸ್ತಿ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ವಿಡಿಯೋಸ್ನ ಹಾಕ್ತಾ ಇರ್ತೀನಿ. ಐ ಲವ್ ಮೈ ಕಮ್ಯುನಿಟಿ. ಎಷ್ಟು ಖುಷಿ ಆಗುತ್ತೆ ಅಂದರೆ ಎಷ್ಟು ಜನ ಹೆಣ್ಮಕ್ಳುಗಳಿದ್ದಾರೆ, ಎಷ್ಟೊಂದು ಜನ ನನಗೆ ಏನಾದರೂ ಒಂದು ನಾನು ಅಚೀವ್ ಮಾಡೋದು ಹಾಕೋದೇ ಇರ್ಬೋದು, ಅಥವಾ ನಾನು ಏನೋ ಒಂದು ಚೆನ್ನಾಗಿ ಡ್ರೆಸ್ ಹಾಕಿದಿರ್ಬೋದು, ಎಷ್ಟು ಅಪ್ರಿಷಿಯೇಟ್ ಮಾಡ್ತಾರೆ ಗೊತ್ತಾ. ನನಗೋಸ್ಕರ ಅವರು ಖುಷಿ ಪಡ್ತಾರೆ, ಅದನ್ನ ನೋಡೋದಕ್ಕೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ಆಯಿತಾ. ಅದೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಅದು ನನಗೆ ಖುಷಿ ಕೊಟ್ಟಿದ್ದ ವಿಷಯ ಅಂದರೆ ಒಂದು ಒಳ್ಳೆ ಲವ್ವಿಂಗ್ ಕಮ್ಯುನಿಟಿನ ಬಿಲ್ಡ್ ಮಾಡಿಕೊಂಡೆ. ಅದು ಖುಷಿಯಾಗಿದ್ದ ವಿಷಯ ನನಗೆ 2024 ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಾನು 2024 ತುಂಬಾ ಜಾಸ್ತಿ ಬ್ರ್ಯಾಂಡ್ಸ್ಗಳ ಜೊತೆ ವರ್ಕ್ ಮಾಡಿದೆ. ಹೇಳ್ಬೇಕಂದ್ರೆ ಇಟ್ಸ್ ಲೈಕ್ ಎನ್ ನಂಬರ್ ಆಫ್ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ 2024. 2023ಗೆಲ್ಲ ಕಂಪೇರ್ ಮಾಡಿದ್ರೆ ಇದ್ರ ತುಂಬ ಜಾಸ್ತಿ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ. ಆ್ಯಕ್ಚುಲಿ 2024 ನನಗೆ 3 ಪೇಜಸ್ಸು, ಕುಸುಮಾರಾಜಣ ಒಂದು, ದಟ್ ಕಪಲು ಎಕ್ಸ್ಪ್ಲೋರ್ ಒಂದು, ಮತ್ತು ನನ್ನ ಯೂಟ್ಯೂಬ್ ಪೇಜ್ ಕುಸುಮಾರಾಜಣ ಪೇಜ್ 3 ಇರೋದು. ಸೊ ನನಗೆ ತುಂಬ ಜಾಸ್ತಿ ಬ್ರ್ಯಾಂಡ್ಸ್ಗಳ ಜೊತೆ ವರ್ಕ್ ಮಾಡೋವಂಥ ಆಪರ್ಚುನಿಟಿ ಸಿಕ್ತು. ಬರೀ ಬ್ರ್ಯಾಂಡ್ಸ್ ಅಲ್ಲ, ಒಳ್ಳೊಳ್ಳೆ ಬ್ರ್ಯಾಂಡ್ಸ್ಗಳ ಜೊತೆ ವರ್ಕ್ ಮಾಡೋವಂಥ ಆಪರ್ಚುನಿಟಿ ಸಿಕ್ತು ಆಯಿತಾ. ನನಗೆ ಏನಪ್ಪ, ನಾನು ಪೇಯ್ಡ್ ಪ್ರಮೋಷನ್ ಎಲ್ಲ ಮಾಡಲ್ಲ, ನನಗೆ ಇರೋ ದುಡ್ಡೇ ಸಾಕು ಅಂತೆಲ್ಲ ನಾನು ಹೇಳಲ್ಲ. ಓಕೆ, ಬಿಕಾಸ್ ಐ ಕಮ್ ಫ್ರಮ್ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಅಮ್ಮನಿ ಥರ ದುಡ್ಡು ಮಾಡಿಟ್ಟಿಲ್ಲ ಆಯಿತಾ, ದುಡ್ಡು ಬೇಡ ಅನ್ನೋದಕ್ಕೆ. ಆದರೆ ನಮ್ಮಪ್ಪ ಯಾವಾಗಲೂ ಹೇಳ್ಕೊಡೋದೇನು ಗೊತ್ತಾ, ಒಳ್ಳೆ ರೀತಿನಲ್ಲಿ ದುಡ್ಡು ಮಾಡಬೇಕು, ದುಡ್ಡು ಎಲ್ಲರಿಗೂ ಬೇಕು ಆಯಿತಾ. ಐ ಕಮ್ ಫ್ರಮ್ ನಾರ್ಮಲ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ದುಡ್ಡಿಲ್ಲ ಅಂದರೆ ಹೆಂಗೆ ಜೀವನ ನಡೆಯುತ್ತೆ. ಸೊ ಡೆಫಿನೆಟ್ಲಿ ಐ ವಾಂಟ್ ಟು ಮೇಕ್ ಮನಿ, ಬಟ್ ಅದು ಒಳ್ಳೆ ರೀತಿನಲ್ಲಿ ಮಾಡಬೇಕು ಅನ್ನೋದು ನಮ್ಮಪ್ಪ ನನಗೆ ಹೇಳ್ಕೊಟ್ಟಿರೋದು. ದಟ್ ಈಸ್ ವಾಟ್ ಐ ಬಿಲೀವ್ ಇನ್, ಒಳ್ಳೆ ರೀತಿನಲ್ಲಿ ಮಾಡಬೇಕು ಅನ್ನೋದು. ಆಮೇಲೆ ಎಷ್ಟೊಂದು ಜನ ಇಲ್ಲಿ ನೀವು ಬ್ರ್ಯಾಂಡ್ ಪ್ರಮೋಷನ್ಸ್ ಎಲ್ಲ ತಪ್ಪು, ಅದು ಯಾಕೆ ಮಾಡ್ತೀರಾ ಅಂತ ಅಂದ್ಕೊಂಡ್ರೆ, ನೀವು ಹೆಂಗೆ ಈಗ ಕೆಲಸ ಮಾಡ್ತೀರಾ, ಕೆಲ್ಸಕ್ಕೆ ಹೋಗ್ತೀರಾ, ಅದೇ ಥರ ನಮಗೂ ಇದೊಂದು ಕೆಲಸ. ನಾವು ಎಷ್ಟೊಂದು ಎಫರ್ಟ್ ಹಾಕ್ತಿರ್ತೀವಲ್ವ, ಅದರಲ್ಲಿ ಆ ಬ್ರ್ಯಾಂಡ್ ಪ್ರಮೋಷನ್ಸ್ನ ತೊಗೊಳೋದ್ರಿಂದ ನಮಗೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ದುಡ್ಡು ಬರುತ್ತೆ. ಅದರಿಂದ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಅಥವಾ ನಮಗೆ ಇವಾಗ ಏನೋ ನಾವು ಈ ಮೊಬೈಲ್ ತಗೊಳಕ್ಕಿರ್ಬೋದು, ಈ ಥರದಕ್ಕೆಲ್ಲದಕ್ಕೂ ಫಂಡ್ ಮಾಡೋದಕ್ಕೆ ನಮಗೂ ಅದರಿಂದ ದುಡ್ಡು ಬರುತ್ತೆ. ನಮ್ಮ ಲೈಫು ಒಂದು ನಡೆಯೋದಕ್ಕೆ ಅದರಿಂದ ದುಡ್ಡು ಸಿಗುತ್ತೆ. ಸೊ ವೈ ನಾಟ್ ಎಫರ್ಟಿಗೆ ಒಂದು ಬೆಲೆ ತರುತ್ತೆ ಅಂದಮೇಲೆ ಯಾಕೆ ತಗೋಬಾರ್ದು ಅಲ್ವಾ.
ನನ್ನ ಪ್ರಕಾರ ಏನು ಗೊತ್ತಾ, ದುಡ್ಡು ಯಾರಿಗೂ ಬೇಡ ಅಂತ ಯಾರು ಅನ್ಕೊಳ್ಳಲ್ಲ ಆಯ್ತಾ, ಎಲ್ರಿಗೂ ದುಡ್ಡು ಬೇಕು. ಆದರೆ ನಾನೇನು ಬಿಲೀವ್ ಮಾಡೋದಂದ್ರೆ ಒಳ್ಳೆ ರೀತಿನಲ್ಲಿ ಮಾಡಬೇಕು ದುಡ್ಡನ್ನ ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ನಾನು ನನಗೆ ಯೂಟ್ಯೂಬಲ್ಲಿ ಏನೂ ಬರ್ತಾ ಇಲ್ಲ ಆಯಿತಾ, ₹1 ಬರಲ್ಲ ನನಗೆ ಯೂಟ್ಯೂಬಲ್ಲಿ, ಇನ್ನೂ ಬಂದಿಲ್ಲ, ಅದೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಾನು ಯಾವಾಗಲೂ ಹೇಳಿದ್ದೀನಿ ನಿಮಗೆ ಹೇಳ್ಬೇಕಂದ್ರೆ ಎಷ್ಟೊಂದು ಸರಿ. ಸೊ ನಾನೇನು ಬಿಲೀವ್ ಮಾಡೋದು ಅಂದರೆ, ನಾನು ಎಷ್ಟೇ ನಿಮಗೆ ಗೊತ್ತಿರ್ಬೋದು, ನಾನು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಐ ವರ್ಕ್ ವಿತ್ ಲಾಟ್ ಆಫ್ ವೆರಿ ಗುಡ್ ಆ್ಯಂಡ್ ಹೈ ಎಂಡ್ ಬ್ರ್ಯಾಂಡ್ಸ್ ಆಯಿತಾ. ಸೊ ಇಟ್ಸ್ ಲೈಕ್ ಸೊ ಏನಂದರೆ, ನಾನು ಬಿಲೀವ್ ಮಾಡೋದೇನೆಂದರೆ, ನನಗೆ ಏನು ಒಳ್ಳೆ ಬ್ರ್ಯಾಂಡ್ ಅಲ್ದಲ್ಲೇ ಇರೋದು, ಎಂಥ ಚೀಪ್ ಬ್ರ್ಯಾಂಡ್ಗಳನ್ನೆಲ್ಲ ನಾನು ತೊಗೊಳ್ಳಲ್ಲ. ಚೀಪ್ ಅಂದರೆ ದುಡ್ಡಲ್ಲಿ ಚೀಪ್ ಅಂತ ನಾನು ಹೇಳ್ತಿಲ್ಲ. ಕೆಟ್ಟ ಬ್ರ್ಯಾಂಡ್ಗಳನ್ನೆಲ್ಲ ನಾನು ಯಾವತ್ತೂ ಕನ್ಸಿಡರ್ ಮಾಡ್ಕೊಳ್ಳೋಲ್ಲ ಆಯಿತಾ. ಅವ್ರು ಎಷ್ಟೇ ದುಡ್ಡು ಕೊಟ್ಟರು ನಾನು ಯಾವತ್ತೂ ಕನ್ಸಿಡರ್ ಮಾಡ್ಕೊಳ್ಳೋಲ್ಲ. ಫಾರ್ ಎಕ್ಸಾಂಪಲ್, ಈ ಗೇಮಿಂಗ್ ಆ್ಯಪ್ಸ್ಗಳಿರ್ಬೋದು ಅಥವಾ ರಿಫೈನ್ಡ್ ಆಯಿಲ್ಸ್ ಇರ್ಬೋದು. ಆ್ಯಕ್ಚುಲಿ ರಿಫೈನ್ಡ್ ಆಯಿಲ್ಸ್ನ ನಾನು ನಮ್ಮ ಮನೆಯಲ್ಲಿ ಯೂಸ್ ಮಾಡಲ್ಲ ಆಯಿತಾ. ಸೊ ದಟ್ಸ್ ವೈ ಐ ಡೋಂಟ್ ಟೇಕ್ ರಿಫೈನ್ಡ್ ಆಯಿಲ್ ಪ್ರಮೋಷನ್ಸ್, ಬಿಕಾಸ್ ನಾನೇ ಈ ರಿಫೈನ್ಡ್ ಆಯಿಲ್ನ ಯೂಸ್ ಮಾಡಲ್ಲ ಅಂದಮೇಲೆ ಅದನ್ನು ತಗೊಂಡ್ಬಿಟ್ಟು ನೀವು ಯೂಸ್ ಮಾಡಿ ಅಂತ ಹೇಳೋದು ಎಷ್ಟು ಸರಿ ಇರುತ್ತಲ್ವಾ. ಆ್ಯಂಡ್ ಏನು ಗೊತ್ತಾ, ಈಗ ನಾನು ಯೂಸ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಬೇರೆಯವ್ರು ಯೂಸ್ ಮಾಡೋದು ಓಕೆ ಅಂತ ನನಗಿದ್ದಿದ್ರೆ ಅದೊಂಥರ ಓಕೆ, ನಾನು ತೊಗೊಂಡು ಪ್ರಮೋಟ್ ಮಾಡಿದ್ರು ಅದೊಂಥರ ಆಯಿತಾ. ಬಟ್ ನಾನೀಗ ಅದ್ರ ಮೇಲೆ ಬಿಲೀವೇ ಇಲ್ಲ, ಅದು ಒಂದು ಬಿಲೀವ್ ಮಾಡಲ್ಲ ಅಂದಮೇಲೆ ನಾನು ಅದನ್ನು ಪ್ರಮೋಟ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ದಟ್ ಈಸ್ ವಾಟ್ ಐ ಬಿಲೀವ್ ಇನ್. ನಾನು ಏನು ಬಿಲೀವ್ ಮಾಡಲ್ಲ ಅದನ್ನ ನಾನು ಯಾವತ್ತೂ ಪ್ರಮೋಟ್ ಮಾಡಲ್ಲ. ಸೊ ದಟ್ ಈಸ್ ಹೌ ಇಟ್ ವರ್ಕ್ಸ್ ವಿತ್ ಮೀ. ಸೊ ನಾನು ಈ ಇಂಡಸ್ಟ್ರಿನಲ್ಲಿ 4 ಇಯರ್ಸಿಂದ ಇದ್ದೀನಿ. ಐ ಆಲ್ವೇಸ್ ಪ್ರಮೋಟ್ ಬ್ರ್ಯಾಂಡ್ಸ್ ವಿಚ್ ಐ ಬಿಲೀವ್ ಇನ್. ಸೊ ಯಾ, ಅದು ನನಗೆ ವರ್ಕ್ ಆಗ್ಬೋದು, ನಿಮಗೆ ವರ್ಕ್ ಆಗ್ದಲೇ ಇರ್ಬೋದು. ದಟ್ಸ್ ಅಪ್ ಟು ಯು. ಈಗ ಎಷ್ಟು ನನಗೆ ನಾಲ್ಗೆನೇ ತಿರುಗ್ತಾ ಇಲ್ಲಪ್ಪ. ದಟ್ಸ್ ಅಪ್ ಟು ಯು ಗೈಸ್. ಈಗ ಎಷ್ಟೊಂದು ಸೆಲೆಬ್ರಿಟೀಸ್ಗಳು ಅವರು ಎಲ್ಲ ಏನೇನೋ ಪ್ರಮೋಟ್ ಮಾಡಿರ್ತಾರಲ್ವಾ, ನೀವು ಅದನ್ನ ಒಂದು ಆ್ಯಡ್ ಥರ ತೊಗೊಂಡು ಬಿಟ್ಟಾಕ್ತೀರಾ ಅಲ್ವಾ. ನಿಮ್ಗೆ ಇಷ್ಟ ಆದರೆ ತೊಗೊತೀರಾ, ಇಷ್ಟ ಆಗಿಲ್ಲ ಅಂದರೆ ತೊಗೊಳ್ಳಲ್ಲ. ಸೊ ಇಟ್ಸ್ ದ ಸೇಮ್ ವಿತ್ ತಸ್ ಆಲ್ಸೋ ಆಯಿತಾ. ನೀವು ಹಾಗೆ ಇದನ್ನೂ ಒಂದು ಆ್ಯಡ್ ಥರ ನೋಡಿ, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಷ್ಟ ಆಗಿಲ್ಲ ಅಂದರೆ ಬೇಡ, ಅಷ್ಟೇ ಬಿಟ್ಟಾಕಿ ಅಷ್ಟೇ. ಸೊ ಯಾ ಅದು ಎಷ್ಟೊಂದು ನಾನು ಒಳ್ಳೊಳ್ಳೆ ಬ್ರ್ಯಾಂಡ್ಸ್ ಜೊತೆ ವರ್ಕ್ ಮಾಡಿದೆ ಆಯಿತಾ. ಅದು ಒಂದು ನನಗೆ ಖುಷಿ ಕೊಟ್ಟಿದ್ದ ವಿಷಯ ಅಂದರೆ. ಆ್ಯಂಡ್ ಸೊ ಯಾ, ಆ್ಯಂಡ್ ಇನ್ನೊಂದೇನೆಂದರೆ, ಈ ಇಯರು ನನಗೆ ಎಲ್ಲ ರೀತಿಯಿಂದನೂ ಒಂಥರ ಒಳ್ಳೆ ಇಯರ್ ಅಂತ ಹೇಳ್ಬೋದು. ಲೈಕ್ ಫಿನಾನ್ಷಿಯಲ್ ವೈಸ್, ಕರಿಯರ್ ವೈಸ್ ಆ್ಯಂಡ್ ಆಪರ್ಚುನಿಟೀಸ್ ವೈಸ್, ಹೆಲ್ತ್ ವೈಸ್, ರಿಲೇಷನ್ಶಿಪ್ ವೈಸ್, ಎಲ್ಲದರಿಂದನೂ ನನಗೆ ಖುಷಿ ಕೊಟ್ಟಿದ್ದ ವಿಷಯ ಅಂತ ಹೇಳ್ಬೋದು. ವೆಯ್ಟ್, ನಾನು ಮೇಯ್ನಾಗಿ ಹೇಳೋದಕ್ಕೆ ಮರ್ತೋತೆ. ಎಲ್ಲದಕ್ಕಿಂತ ಮೇಯ್ನಾಗಿ ಖುಷಿ ಕೊಟ್ಟಿರೋ ವಿಷಯ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಾನು ಈ ಇಯರಲ್ಲಿ 22 kgs ವೆಯ್ಟ್ ಲಾಸ್ ಮಾಡಿದ್ದೀನಿ. ಅಂದರೆ ನಾನು 92 kg ಇದ್ದೆ, ಇವಾಗ 70 kg ಆಗಿದ್ದೀನಿ ಆಯಿತಾ. ದಟ್ಸ್ ದ ಬಿಗ್ಗೆಸ್ಟ್ ಥಿಂಗ್ ಅಂದರೆ ಕ್ರೇಜಿ ಥಿಂಗ್ ನನಗೆ ಹ್ಯಾಪನ್ಡ್ ದಿಸ್ ಇಯರ್ ಅಂತ ಹೇಳ್ಬೋದು. ಬಿಕಾಸ್ ನಾನು ಅಷ್ಟು ಫೋಕಸ್ಡ್ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿ ಇದ್ದಿದ್ರಿಂದನೇ ಇದಾಗಕ್ಕೆ ಸಾಧ್ಯ ಆಯಿತು. ಸೊ ಇದಿಷ್ಟು ನನಗೆ ಒಂದು ಖುಷಿ ಕೊಟ್ಟಿದ್ದ ವಿಷಯ, ಅಥವಾ ನಾನು ಇಷ್ಟ ಆಗುವಂಥ ವಿಷಯಗಳು ನನಗೆ ಈ 2024ಅಲ್ಲಿ ನಡೆದಿರೋದು ಅಂತ ಹೇಳ್ಬೋದು. ಸೊ ಯಾ, ಆ್ಯಂಡ್ ನೆಕ್ಸ್ಟ್ ಬಂದು ಫೇಲ್ಯೂರ್ಸ್ ಅಂತ ತಗೊಂಡ್ರೆ ಏನು ಗೊತ್ತಾ, ನನಗೆ ಮೇಯ್ನ್ ಫೇಲ್ಯೂರ್ ಅನಿಸಿದ್ದು ಏನು ಗೊತ್ತಾ, ನಾನು ಯೂಶಲಿ ಒಂದು ನಿಜ ಹೇಳೋಣ, ನಾನು ಅಷ್ಟೊಂದು ಫೇಲ್ಯೂರ್ ಅಂತ ಮನಸ್ಸಿಗೆಲ್ಲ ತಗೊಂಡು ಏನು ದೊಡ್ಡ ತಿಂಗಳಾನ್ಗಟ್ಲೆ ಡಿಪ್ರೆಷನ್ಗೆ ಹೋಗಿ ಎಲ್ಲ ಇರೋವಂಥ ಪರ್ಸನ್ ನಾನಲ್ಲ ಆಯಿತಾ. ಐ ಟೇಕ್ ಇಟ್ ಇನ್ ಅ ವೆರಿ ಪಾಸಿಟಿವ್ ವೇ ಆಯಿತಾ. ಏನಾದರೂ ಒಂದು ಫೇಲ್ ಆಯಿತಾ, ಓಕೆ ಇದು ಫೇಲ್ ಆಯಿತು, ನಾನು ಏನು ಮಾಡಿದ್ರೆ ಇದನ್ನು ನಾನು ಸಕ್ಸಸ್ ಮಾಡ್ಬೋದು, ಏನು ಮಾಡಿದ್ರೆ ಇದನ್ನ ಪಾಸ್ ಮಾಡ್ಬೋದು, ಏನು ಮಾಡಿದ್ರೆ ಇದನ್ನು ನಾನು ಬೆಟರ್ ಮಾಡ್ಬೋದು ಅನ್ನೋ ಥರ ನೋಡೋ ಅಂಥ ಪರ್ಸನ್ ನಾನು. ಸೊ ಹಾಗಾಗಿ ನನಗೆ ಯಾವುದು ದೊಡ್ಡ ಫೇಲ್ಯೂರ್ ಅಂತ ನನಗೇನು ಅನಿಸಲ್ಲ ಆಯಿತಾ. ಆ್ಯಂಡ್ ನಾನು ಇನ್ನೊಂದೇನು ಗೊತ್ತಾ, ಸಕ್ಸಸ್ನೂ ಅಷ್ಟೇ ಆಯಿತಾ, ನಾನು ಯಾವತ್ತೂ ತಲೆಗೆಲ್ಲ ತಗೊಳ್ಳೋದೇ ಇಲ್ಲ. ಅದು ದೊಡ್ಡ ಸಕ್ಸಸ್ ಅಂತ ನಾನು ಅಂದ್ಕೊಳ್ಳೋದೇ ಇಲ್ಲ. ಖುಷಿ ಆಗುತ್ತೆ ಆಬ್ವಿಯಸ್ಲಿ, ನಂಗೆ ಏನಾದರೂ ಒಂದು ಇಷ್ಟಪಟ್ಟಿದ್ದ ವಿಷಯಗಳಾದರೆ ಖುಷಿ ಆಗುತ್ತೆ. ಬಟ್ ಅದನ್ನ ನಾನು ಫುಲ್ಲು ತಲೆಗೆಲ್ಲ ತಗೊಳ್ಳಲ್ಲ. ಈಗ ಏನು ಗೊತ್ತಾ, ಸಕ್ಸಸ್ ತಲೆಗೆ ಹತ್ಬಿಟ್ಟೈತೆ, ಇವರಿಗೆ ತಲೆನೇ ನಿಲ್ಲಲ್ಲ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಪರ್ಸನ್ ಎಲ್ಲ ನಾನು. ನನಗೆ ನೀವು ಈಗ ಎಷ್ಟೊಂದು ಜನ ಈ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಇದ್ದರೆ ಅಥವಾ ಯೂಟ್ಯೂಬಲ್ಲಿ ಫಾಲೋವರ್ಸ್ ಇದ್ದರೆ ಅವ್ರೇನೋ ದೊಡ್ಡ ಸೆಲೆಬ್ರಿಟೀಸ್ ಅಂತ ಫೀಲ್ ಮಾಡ್ಕೊಡ್ತಾ ಇರ್ತಾರಲ್ಲ. ಒಂದು ನಿಜ ಹೇಳಬೇಕು ಅಂದರೆ ನನ್ನ ಲೈಫಲ್ಲಿ ಇದುವರೆಗೂ ಯಾವತ್ತೂ ಹಂಗೆ ಅನಿಸಿಲ್ಲ. ನಾನು ಆಲ್ಮೋಸ್ಟ್ 4 ಇಯರ್ಸಿಂದ ಈ ಇಂಡಸ್ಟ್ರಿನಲ್ಲಿ ಇದ್ದೀನಿ. ನನಗೆ ಆಲ್ಮೋಸ್ಟ್ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲೂ ಒಂದು 250K
260 270K ಫಾಲೋವರ್ಸ್ ಇದ್ದಾರೆ ಎಲ್ಲದು ಸೇರಿ. ಬಟ್ ನನಗೆ ಯಾವತ್ತೂ ಹಂಗೆ ಅನಿಸಿಲ್ಲ ಆಯಿತಾ. ಬಟ್ ಡೆಫಿನೆಟ್ಲಿ ಯಾರಾದರೂ ಒಬ್ರು ಬಂದು ಮಾತಾಡ್ಸಿದ್ರೆ ನನಗೆ ಖುಷಿ ಆಗುತ್ತೆ. ನಿಮ್ಮ ವೀಡಿಯೋಸ್ ನೋಡ್ತೀವಿ ಅಥವಾ ನಿಮ್ಮಿಂದ ಏನೋ ಒಂದು ಖುಷಿ ಆಯಿತು, ನಿಮ್ಮ ವೀಡಿಯೋಸ್ ನೋಡಿದ್ರೆ ಇಷ್ಟ ಆಗುತ್ತೆ ಅಂತ ಏನಾದರೂ ಒಂದು ಹೇಳಿದ್ರೆ ಡೆಫಿನೆಟಾಗಿ ಖುಷಿ ಆಗುತ್ತೆ. ಬಟ್ ಡೆಫಿನೆಟಾಗಿ ಹಾನೆಸ್ಟಾಗಿ ನನಗೆ ಯಾವತ್ತೂ ಏನೋ ನಾನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ದಟ್ ಈಸ್ ಹೌ ಐ ಟೇಕ್ ಇಟ್. ಬೋತ್ ಸಕ್ಸಸ್ ಆ್ಯಂಡ್ ಫೇಲ್ಯೂರ್ನ ಕೂಡ ಅದೇ ಥರ ತೊಗೊತೀನಿ. ಸೊ ಹಾಗಾಗಿ ನನಗೆ ಫೇಲ್ಯೂರ್ ಅಂತ ದೊಡ್ಡ ಫೇಲ್ಯೂರ್ ಅಂತ ಏನೂ ಅನಿಸಲ್ಲ. ಬಟ್ ಆದರೆ ಕೆಲವೊಂದು ಮಿಸ್ಟೇಕ್ಸ್ ಮಾಡಿದ್ದೀನಿ, ಅದನ್ನ ಮಾಡಬಾರ್ದು ಅಂತ ಅಂದ್ಕೊಳ್ತೀನಿ ಅಷ್ಟೇ ಹೇಳಬೇಕಂದ್ರೆ. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನು ಮೇಯ್ನ್ ಒಂದು ಹೆಲ್ತ್ ವೈಸ್ ಬಂದರೆ 92 kg ಇಂದ 70 kg ಬಂದಿದ್ದೀನಲ್ವಾ. ಆ್ಯಕ್ಚುಲಿ ಇದು ಒಂದು 8 to 9 months ಅಷ್ಟು ಗ್ಯಾಪಲ್ಲಿ ಆಯಿತು ಅನಿಸುತ್ತೆ. ನಾನು ಸರಿಯಾಗಿ ಕೌಂಟು ಮಾಡ್ಕೊಂಡಿಲ್ಲ ಹೇಳ್ಬೇಕಂದ್ರೆ. ಏನಕ್ಕೆ ಅಂದರೆ ಅದೇನೋ ನಾನು ಅಷ್ಟೊಂದು ವೆಯ್ಟ್ ಲಾಸ್ಗೆ ಅಂತಲೇ ಮೇಯ್ನಾಗಿ ಏನು ಪ್ರಿಫರೆನ್ಸ್ ಕೊಟ್ಟಿರಲಿಲ್ಲ. ಒಟ್ಟು ನಾನು ಊಟ ಒಳ್ಳೆ ಹೆಲ್ತಿ ಊಟ ತಿನ್ಕೋಬೇಕು, ಹಾಗೆ ಒಳ್ಳೆ ವರ್ಕೌಟ್ ಮಾಡ್ಕೊತ ಹೋಗ್ಬೇಕು ಅನ್ನೋದು ನಂದು ಒಂದು ಉದ್ದೇಶ ಆಗಿದ್ದರಿಂದ ನಾನೇನು ಅದನ್ನ ದೊಡ್ಡದಾಗಿ ಎಷ್ಟು ತಿಂಗ್ಳಿಗೆ ಆಗ್ತೀನಿ ಎಷ್ಟು ತಿಂಗ್ಳಿಗೆ ಆಗಲ್ಲ ಅನ್ನೋದನ್ನ ಏನು ದೊಡ್ಡದಾಗಿ ನಾನು ಏನು ತೊಗೊಂಡಿರಲಿಲ್ಲ ಆಯಿತಾ ಹೇಳಬೇಕಂದ್ರೆ. ಸೊ ಆದರೆ ಏನಪ್ಪ ಅಂತ ಹೇಳಿದ್ರೆ, ನಾನು ಈ 2024ಅಲ್ಲಿ ನಾನು 92 kg ಇಂದ ಒಂದು 62 kg ಬರಬೇಕು ಅಂತ ಅಂದ್ಕೊಂಡಿದ್ದೆ ಆಯಿತಾ. ಆಗಲಿಲ್ಲ. ಇನ್ನೂ ಒಂದು 5 ರಿಂದ 8 kg ನಿದ್ದೆ ಬರ್ತಾ ಇದ್ದಕ್ಕೆ ಇವತ್ತು ಎನರ್ಜಿನೇ ಇಲ್ಲ. ಐ ಡೋಂಟ್ ನೋ ವೈ. ಸಾರಿ, ನಾನು ನೈಟ್ ಶೂಟ್ ಮಾಡ್ತಾ ಇದ್ದೀನಿ ಹೇಳ್ಬೇಕಂದ್ರೆ ಇದು. ಓಕೆ, 5 ರಿಂದ 8 kg ಇನ್ನೂ ಜಾಸ್ತಿ ವೆಯ್ಟ್ ಲಾಸ್ ಆಗಬೇಕಾಗಿತ್ತು. 62 kg ಬರಬೇಕಾಗಿತ್ತು ನಾನು. ಆದರೆ ನನ್ನ ಕೈಲಿ ಅದನ್ನ ಅಚೀವ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ, ನನ್ನ ಮಿಸ್ಟೇಕ್ ಮಾಡೋದೇನೆಂದರೆ, ನನಗೆ ಟ್ರಾವೆಲ್ ಮಾಡ್ತಿರ್ತೀನಲ್ಲ ಆವಾಗ ನಾನು ವರ್ಕೌಟ್ ಜಾಸ್ತಿ ಮಾಡಲ್ಲ ಆ್ಯಂಡ್ ಆಲ್ಸೋ ಅಷ್ಟು ನಾನು ಫುಡ್ ಮೇಲೆಲ್ಲ ಕಂಟ್ರೋಲ್ ಇಡಲ್ಲ ಆಯಿತಾ. ಎಲ್ಲದನ್ನು ತಿಂತೀನಿ ಆಯಿತಾ ನಾನು. ಸೊ ಹಾಗಾಗಿ ನನಗೆ ಇದನ್ನ ಅಚೀವ್ ಮಾಡೋಕ್ಕಾಗಲಿಲ್ಲ. ಏನೇ ತಿಂದ್ರೂ ಅಟ್ಲೀಸ್ಟ್ ನಾನು ಒಂದು ವರ್ಕೌಟ್ ಆದರೂ ಮಾಡಬೇಕು ಟ್ರಾವೆಲ್ ಮಾಡಬೇಕಾದ್ರೆ ಅನ್ನೋದು, ಅಥವಾ ಊರಿಗೆ ಹೋದಾಗಲೂ ನಾನು ಮಾಡಲ್ಲ. ಅದೇ ನನ್ನ ಮೇಯ್ನ್ ಮಿಸ್ಟೇಕ್. ಅಂದರೆ ನಮ್ಮ ಅಮ್ಮನೂರಿಗೆ ಹೋಗ್ಬೋದು, ನನ್ನ ಇನ್ಲಾಸ್ ಊರಿಗೆ ಹೋಗ್ಬೋದು, ಇಲ್ಲಿಗೆಲ್ಲ ಹೋದಾಗ ನಾನು ವರ್ಕೌಟೇ ಮಾಡಲ್ಲ. ದಟ್ಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಐ ಹ್ಯಾವ್ ಡನ್ ಆಯಿತಾ. ಆ್ಯಂಡ್ ಇನ್ನೊಂದೇನೆಂದರೆ, ತುಂಬ ಜಾಸ್ತಿ ಕೆಲಸ ಆದಾಗಲೂ ಕೆಲಸದ ದಿನಗಳಿಂದ ಕೆಲವೊಂದು ಸರಿ ನಾನು ವರ್ಕೌಟ್ನ ಸ್ಕಿಪ್ ಮಾಡಿಬಿಟ್ಟಿರ್ತೀನಿ. ದಟ್ ಈಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಐ ಹ್ಯಾವ್ ಡನ್. ಅದರಿಂದನೇ ಇನ್ನೊಂದು 5 ರಿಂದ 8 kg ನನಗೆ ಜಾಸ್ತಿ ವೆಯ್ಟ್ ಲಾಸ್ ಆಗೋಕ್ಕಾಗಲಿಲ್ಲ. ಬಟ್ ಇಟ್ಸ್ ಓಕೆ. 22 kg ಅನ್ನೋದು ಬಿಗ್ಗೆಸ್ಟ್ ಥಿಂಗ್ ಆಯಿತಾ. ಅಷ್ಟು ಈಸಿ ಅಲ್ಲ 22 kg ವೆಯ್ಟ್ ಲಾಸ್ ಮಾಡೋದು ಅಂದರೆ. ನೀವು ನೋಡ್ಬೋದು, ಮೋಸ್ಟ್ಲಿ ಜನಗಳು 5 kg 10 kg ಮಾಡಿದ್ರೇ ದೊಡ್ಡ ವಿಷಯ ಹೇಳಬೇಕಂದ್ರೆ. 22 kg ವೆಯ್ಟ್ ಲಾಸ್ ಆಗಬೇಕು ಅಂದರೆ ಸಾಕಷ್ಟು ಕನ್ಸಿಸ್ಟೆನ್ಸಿ ಇರಬೇಕು, ಫೋಕಸ್ಡ್ ಆಗಿರಬೇಕು, ಹಾಗಾದರೆ ಆಗಕ್ಕೆ ಸಾಧ್ಯ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಈಗ 22 kg ವೆಯ್ಟ್ ಹಿಂಗಿರುತ್ತೆ ಅನ್ಕೊಳ್ಳಿ. ವೆಯ್ಟು ಅದು ಒಂದೇ ಸರಿ ಹಿಂಗೆ ಡ್ರಾಪ್ ಆಗಲ್ಲ ಆಯಿತಾ. ಯಾವಾಗಲೂ ವೆಯ್ಟ್ ಹೆಂಗಾಗುತ್ತೆ ಅಂದರೆ, ಸೊ ಈಗ ನನಗೆ ಫಸ್ಟ್ ಹೆಂಗಾಗಿದೆ ಅಂದರೆ 10 kg ಈಸಿಲಿ ಡ್ರಾಪ್ ಆಯ್ತಾಯ್ತಾ. ಆಮೇಲೆ ಒಂದು 2-3 ತಿಂಗಳು ಹಿಂಗೇ ಇರುತ್ತೆ, ಅಷ್ಟೇ ಇರುತ್ತೆ ಆಯಿತಾ. ಅದು ಪ್ಲೇಟಿವ್ ರೀಚ್ ಆಗೋದಂತ ಹೇಳ್ತಾರೆ ಆಯಿತಾ. ಈಗ ನಾನು ಎಷ್ಟು 10-12 kg ರೀಚ್ ಆದೆ ಅನ್ಕೊಳ್ಳಿ, 10-12 kgನೇ ಒಂದು 2-3 ತಿಂಗಳು ಇರುತ್ತೆ. ಆಮೇಲೆ ಒಂದು 2 kg ಡ್ರಾಪ್ ಆಗುತ್ತೆ, ಆಮೇಲೆ ಒಂದು 2-3 ತಿಂಗಳು ಅದೇ ಇರುತ್ತೆ, ಆಮೇಲೆ ಒಂದು 2 kg ಡ್ರಾಪ್ ಆಗುತ್ತೆ, ಹಂಗಾಗುತ್ತೆ ಆಯಿತಾ. ಸೊ ಹಾಗಾಗಿ ವೆಯ್ಟ್ ಲಾಸ್ ಅನ್ನೋದು ಹಿಂಗೆ ಒಂದೇ ಸರಿ ಲೀನಿಯರ್ ಕರ್ವ್ ಏನಲ್ಲ ಅದು. ಸೊ ಹಾಗಾಗಿ ಇದೊಂಥರ ಜಿಗ್ಜಾಗ್ ಮೋಷನಲ್ಲಿ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಒಂದು ಏನಂತಾರೆ ಹೈ ವೇಟ್ಸ್ನ ರೆಡ್ಯೂಸ್ ಮಾಡೋದು, ಹೈಯೆಸ್ಟ್ ವೇಟ್ಸ್ ಇರೋದನ್ನ ರೆಡ್ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಅದು ಟೈಮ್ ತಗೊಳುತ್ತೆ ಹೇಳಬೇಕಂದ್ರೆ. ಬಟ್ ಐ ಆಮ್ ಸ್ಟಿಲ್ ಓಕೆ, ಐ ಆಮ್ ಸ್ಟಿಲ್ ಹ್ಯಾಪಿ. ಇವಾಗ ಈ ಹಾಲಿಡೇ ಸೀಸನ್ ಅಂತ ಹಾಳು ಮುಳು ಎಲ್ಲ ತಿಂದ್ಬಿಟ್ಟಿದ್ದೀನಿ. ಒಂದು 2-3 kg ಹೆಚ್ಚು ಕಡಿಮೆ ಆಗಿರ್ತೀನಿ. ಬಟ್ ಇಟ್ಸ್ ಓಕೆ, ಐ ಆಮ್ ಫೈನ್. ಏನು ವೆಯ್ಟ್ ಲಾಸ್ ಮಾಡ್ಕೊಂಡ್ರೆ ಆಯಿತು. ವೆಯ್ಟ್ ಒಂದೇ ಮೇಯ್ನ್ ಅಲ್ಲ, ಹೆಲ್ತಿ ಆಗಿರಬೇಕು. ತಿನ್ಬೇಕಾದ್ರೆ ಕೆಲವೊಂದ್ಸರಿ ತಿನ್ನಬೇಕು, ಹಂಗಂತ ಡೈಲಿ ತಿನ್ನಬಾರ್ದು. ಓಕೆ. ಸೊ ಅದು ನನಗೆ ಒಂದು ಸ್ವಲ್ಪ ನಾನು ಮಿಸ್ಟೇಕ್ ಮಾಡಿದೆ ಅನ್ನಿಸ್ತು. ಆ್ಯಂಡ್ ಇಟ್ಸ್ ಫೈನ್. ಮುಂದಿನ ವರ್ಷದಿಂದ ಎಲ್ಲ ಅಂದರೆ ಸ್ವಲ್ಪ ಈಗೊಂಚೂರು ಟ್ರಾವೆಲ್ ಎಲ್ಲ ಇದೆ, ಆ ಟ್ರಾವೆಲ್ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನನಗೆ ಇನ್ನೊಂದೇನೆಂದರೆ, ತುಂಬ ವರ್ಕ್ ಇತ್ತಾಯ್ತಾ. ಆ್ಯಕ್ಚುಲಿ ದಸರಾ ಟೈಮಿಂದ ಐ ವಾಸ್ ಸೋ ಬ್ಯುಸಿ ಅಂದರೆ ಲಿಟ್ರಲಿ ನನಗೆ ತಿನ್ನೋಕ್ಕೂ ಟೈಮ್ ಇರಲಿಲ್ಲ, ಅಷ್ಟು ಬ್ಯುಸಿ ಇತ್ತು. ಬಟ್ ಸ್ಟಿಲ್ ಇಟ್ಸ್ ಓಕೆ, ನನ್ನ ಮಿಸ್ಟೇಕ್. ನಾನು ಮಾಡಬೇಕಾಗಿತ್ತು. ಎಷ್ಟೇ ಬ್ಯುಸಿ ಇದ್ರೂ ನಾನು
ಮಾಡಬೇಕಾಗಿತ್ತು. ಬಟ್ ಸ್ಟಿಲ್ ಇಟ್ಸ್ ಓಕೆ, ನಾನು ಒಂದು ಸ್ವಲ್ಪ ಮೇಂಟೈನ್ ಮಾಡ್ಕೊಳ್ಳೋಣ ಬಿಡು ಅಂತ ಸುಮ್ಮನಾಗಿದೆ. ಇಷ್ಟೇ ವೆಯ್ಟ್ ಇರಲಿ, ಇಟ್ಸ್ ಓಕೆ, ಮೇಂಟೈನ್ ಮಾಡೋಣ ಅಂತ ಸುಮ್ಮನಾಗಿದೆ. ಮೇ ಬಿ ನೆಕ್ಸ್ಟ್ ಇಯರ್ ಇನ್ನೊಂದು 5 to 8 kgs ರೆಡ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ 5 to 8 kgs ವೆಯ್ಟ್ ರೆಡ್ಯೂಸ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ನನ್ನ ಬಾಡಿ ಒಂದು ಏನು ಫ್ಯಾಟ್ ಲಾಸ್ ಆದರೆ ಸಾಕು, ಅಥವಾ ಏನು ಬಾಡಿ ಸ್ವಲ್ಪ ಲೀನಾಗಿ ಕಾಣಿಸಿದ್ರೆ ಸಾಕು ಅನ್ನೋದು ನನ್ನ ಒಂದು ಗುರಿ, ಆಯಿತಾ. ಯಾವಾಗಲೂ ಏನು ಗೊತ್ತಾ, ವೆಯ್ಟ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಕೆಲವೊಂದ್ಸರಿ ನಿಮಗೆ ಫ್ಯಾಟ್ ಲಾಸ್ ಆಗ್ತಿರುತ್ತೆ, ಅದನ್ನ ಕೂಡ ನೋಡ್ಕೋಬೋದು. ಫ್ಯಾಟ್ ಲಾಸ್ ಆಗಿ ಕೂಡ ಸ್ಕೇಲ್ ಮೇಲೆ ವೆಯ್ಟು ಅಷ್ಟೇ ಇರುತ್ತೆ. ಸೊ ವೆಯ್ಟ್ ಏನು ದೊಡ್ಡ ವಿಷಯನೇ ಅಲ್ಲ, ಫ್ಯಾಟ್ ಲಾಸ್ ಆದರೆ ಸಾಕು, ಅದನ್ನ ಒಂದು ನೆನ್ಪಿಟ್ಕೊಳ್ಳಿ. ಸೊ ಯಾ, ಅದೊಂದು ಮಿಸ್ಟೇಕ್ ಮಾಡಿದೆ. ಆ್ಯಂಡ್ ಇನ್ನು ಫೇಲ್ಯೂರ್ ಅಂತ ನಾನು ಏನು ತಗೊಳ್ಳಲ್ಲ. ನನ್ನ ಲೈಫಲ್ಲಿ ಅಂತ ದೊಡ್ಡ ಫೇಲ್ಯೂರ್ ಏನು ನನಗೆ ನಿಜ ನೆನಪಾಗ್ತಿಲ್ಲ. ಏನು ಫೇಲ್ಯೂರ್ ಇರ್ಬೋದು, ನಾನೊಂದು ಅಷ್ಟೊಂದೆಲ್ಲ ಸೀರಿಯಸ್ ಆಗಿ ತಗೊಳ್ಳಲ್ಲ, ಆಯಿತಾ. ಸೊ ಓಕೆ, ಇಟ್ಸ್ ಫೈನ್. ಬಟ್ ಕೆಲವೊಂದು ಇನ್ನೊಂದು ಏನಂದರೆ, ನಾನು ಇಂಪ್ರೂವ್ ಮಾಡ್ಕೋಬೇಕು ಅನಿಸಿದ್ದು ಅಂದರೆ, ಮೇಯ್ನಾಗಿ ನಾನು ಈ ಯೂಟ್ಯೂಬಿಗೆ ವಿಡಿಯೋನೇ ಹಾಕಲ್ಲ, ಆಯಿತಾ. ತುಂಬ ಅದು ನನಗೆ ಯೂಟ್ಯೂಬ್ ವಿಡಿಯೋಸು ಹಾಕೋಕ್ಕೆ ಕೆಲವೊಂದು ಸರಿ ಐಡಿಯಾಸೇ ಬರಲ್ಲ, ಆಯಿತಾ. ನಾನು ಎಷ್ಟೊಂದು ಸರಿ ನಂದು ಲೈಫ್ ಸ್ಟೈಲ್ ವೀಡಿಯೋಸ್ ಹಾಕ್ತಾ ಇದ್ದೆ, ಆಯಿತಾ. ಎಷ್ಟೊಂದು ಜನ ಇದು ಬೋರ್ ಆಗುತ್ತೆ ಅಂತ ಕಮೆಂಟ್ ಬೇರೆ ಮಾಡ್ತೀರಾ. ನನ್ನ ಲೈಫ್ ಏನು ಗೊತ್ತಾ, ತುಂಬ ಸಿಂಪಲ್. ನನಗೇನು ಫ್ಯಾನ್ಸಿ ಲೈಫ್ ಎಲ್ಲ ಇಲ್ಲ, ಆಯಿತಾ. ಡೈಲಿ ಫ್ರೆಂಡ್ಸ್ ಜೊತೆ ಹೋಗೋದು, ಅಥವಾ ಡೈಲಿ ಒಂದಷ್ಟು ಜನ ಫ್ಯಾಮಿಲೀಸ್ ಬರೋದು, ಅವರೆಲ್ಲ ಯೂಟ್ಯೂಬಲ್ಲಿ ಬರೋದು, ಇಂಥ ಲೈಫ್ ನನಗಿಲ್ಲ. ನನ್ನ ಫ್ಯಾಮಿಲಿ ಅವ್ರು ಬಂದ್ರೂ ಅವ್ರು ಯಾರು ಯೂಟ್ಯೂಬರ್ಗಳಿಗೆ ಅಥವಾ ವಿಡಿಯೋ ಮುಂದೆ ಅಂತೂ ಬರಲ್ಲ, ಆಯಿತಾ. ಸೊ ಹಾಗಾಗಿ ಐ ಡೋಂಟ್ ಹ್ಯಾವ್ ದಟ್ ಫ್ಯಾನ್ಸಿ ಲೈಫ್, ಆಯಿತಾ. ಐ ನೋ ನಿಮ್ಗೆ ಅಂಥವೆಲ್ಲ ಇಷ್ಟ ಆಗ್ತವೆ ಅಂತ, ಬಟ್ ನಾವೇನು ಮಾಡೋದು, ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಥವಾ ನನ್ನ ಇನ್ಲಾಸ್ ಇರ್ಬೋದು, ನನ್ನ ಫ್ರೆಂಡ್ಸ್ಗಳು ಬಿಡಿ, ನಮ್ಮ ಅಪ್ಪ ಅಮ್ಮದಿರೆಲ್ಲ ಬಿಡಿ, ಹಳೆ ಕಾಲದವರು ಅನ್ಬೋದು, ನನ್ನ ಫ್ರೆಂಡ್ಸ್ಗಳು ಯಾರು, ನನ್ನ ಕಸಿನ್ಸ್ಗಳು ಯಾರು ವಿಡಿಯೋಸ್ ಮುಂದೆ ಬರೋದಕ್ಕೆ ಇಷ್ಟನೇ ಪಡಲ್ಲ. ಅವ್ರು ಒಂಥರ ನಾಚ್ಕೊತಾರೆ, ಆಯಿತಾ. ಸೊ ಹಾಗಾಗಿ ನನಗೆ ಏನು ಕಂಟೆಂಟ್ ಅಷ್ಟು ಇಲ್ಲ ಹೇಳ್ಬೇಕಂದ್ರೆ. ನನ್ನ ಕಂಟೆಂಟ್ ಏನು ಮೇಯ್ನಾಗಿ ಅಂದರೆ, ಒಂದು ವೆಲ್ನೆಸ್ ವೀಡಿಯೋಸ್ನ ತೋರಿಸ್ಬೋದು. ನಾನೇನು ಮಾಡ್ತೀನಿ, ನಾನು ಹೇಗೆ ಬೆಟರ್ ವರ್ಷನ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಲೈಫಲ್ಲಿ, ಅಥವಾ ಕುಕ್ಕಿಂಗ್ ವೀಡಿಯೋಸ್ ತೋರಿಸ್ಬೋದು, ರೆಸಿಪಿ ವೀಡಿಯೋಸ್. ನಿಜ ಇಲ್ಲ, ಎಷ್ಟು ರೆಸಿಪಿ ವೀಡಿಯೋಸ್ ಶೂಟ್ ಮಾಡಿ ಎಡಿಟ್ ಮಾಡ್ದಲೇ ಹಂಗೆ ಇಟ್ಟಿದ್ದೀನಿ. ಇವಾಗ ಏನು ಅನ್ನಿಸ್ತಿದೆ ಗೊತ್ತಾ, ಆಲ್ರೆಡಿ ಎಷ್ಟೊಂದು ದಿನ ಆಗ್ಬಿಟ್ಟಿದೆ, ಇದನ್ನ ಹೆಂಗೆ ಎಡಿಟ್ ಮಾಡಿ ಹಾಕೋದು, ಇದನ್ನ ಹೆಂಗೆ ಮತ್ತು ಇವಾಗ ಹೆಂಗೆ ಆ ವಿಡಿಯೋಸ್ನ ಹಾಕೋದು ಅನ್ನೋ ಥರ ಫೀಲ್ ಆಗುತ್ತೆ. ಅದೊಂದು ಬೇರೆ ದೊಡ್ಡ ಪ್ರಾಬ್ಲಮ್. ಸೊ ಹಾಗಾಗಿ ನಾನು ಈ ಯೂಟ್ಯೂಬಲ್ಲಿ ಕನ್ಸಿಸ್ಟೆನ್ಸಿನೇ ಇಲ್ಲ ನನಗೆ. ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಇದ್ದಿದ್ರೆ ಇಷ್ಟೊತ್ತಿಗೆ 100K ರೀಚ್ ಮಾಡ್ಕೋಬೋದಾಗಿತ್ತು. ಬಟ್ ಇಟ್ಸ್ ಓಕೆ. ನೆಕ್ಸ್ಟ್ ಇಯರ್ ನಾವು ಟ್ರೈ ಮಾಡಲೇಬೇಕು. ನೆಕ್ಸ್ಟ್ ಇಯರ್ ವಿ ವಿಲ್ ರೀಚ್ 100K. ಇವಾಗಲೇ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀನಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರೋ ನನಗೆ ಅಂತ ಅನ್ಕೊತಾ ಇದ್ದೀನಿ. ಇಲ್ಲ, ನಾನು ಒಳ್ಳೆ ಕಂಟೆಂಟ್ ಕೊಡ್ತೀನಿ, ಆಯಿತಾ. ನಿಮಗೆ ಬಿಲೀವ್ ಮಾಡಿ, ಒಳ್ಳೆ ಕಂಟೆಂಟ್ ಕೊಡ್ತೀನಿ. ನಿಮ್ಗೆ ಏನು ಕಂಟೆಂಟ್ ಬೇಕು ಅಂತ ನನಗೆ ಏನು ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಡೆಫಿನೆಟಾಗಿ ಕೊಡ್ತೀನಿ. ಆಮೇಲೆ ಯಾವುದು ರೆಸಿಪಿಗಳು ಬೇಕು ಅಂತ ಕೇಳಿ, ಅದನ್ನ ಕೊಡ್ತೀನಿ, ಆಯಿತಾ. ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟ್ ಆಗಿರಬೇಕು. ಅದಾದಮೇಲೆ ಮೇಯ್ನಾಗಿ ಇನ್ನೊಂದು ಅನಿಸಿದ್ದೇನೆಂದರೆ, ನಮ್ಮ ಅಮ್ಮಂಗೆ ಆ್ಯಕ್ಚುಲಿ ಈ ಇಯರಲ್ಲಿ ಆಪ್ರೇಷನ್ ಆಯಿತು, ಆಯಿತಾ. ಅದೊಂಥರ ನನಗೆ ಮನಸ್ಸಿಗೆ ಭಾಳ ಆಘಾತ ಕೊಟ್ಟಿದ್ದ ವಿಷಯ. ಅಂದರೆ ನಮ್ಮಮ್ಮ ಯಾವಾಗ್ಲೂ ತುಂಬ ಆ್ಯಕ್ಟಿವ್ ಪರ್ಸನ್. ಈ ಥರ ಎಲ್ಲ ಯಾವತ್ತೂ ಹಾಸ್ಪಿಟ್ಲಿಗೆ ಹೋಗೋದು, ಈ ಥರದ್ದೆಲ್ಲ ಯಾವತ್ತೂ ಇಲ್ಲವೇ ಇಲ್ಲ. ಅದು ಒಂಥರ ನನಗೆ ಒಂಥರ ಹೆಂಗೆ ಹೇಳ್ಬೋದು, ನನ್ನ ಕುಗ್ಸಿದ ವಿಷಯ ಅಂದರೆ ಅದೇ ಹೇಳ್ಬೇಕಂದ್ರೆ. ಆ್ಯಂಡ್ ನಮ್ಮ ಪಪ್ಪಂಗೂ ಅಷ್ಟೇ ಒಂದು ಐ ಆಪ್ರೇಷನ್ ಬರುತ್ತಲ್ಲ, ಅದು ಏನಂತಾರೆ, ಅದೇ ಪೊರೆ ಬೆಳೆದಿರೋ ತೆಗಿತಾರಲ್ಲ, ಅದು ಒಂದು ಆಪ್ರೇಷನ್ ಆಯ್ತಾಯ್ತಾ. ನಾನು ನೋಡೋಕ್ಕೆ ಹೋಗಲಿಲ್ಲ, ಆಯಿತಾ. ನನಗೆ ಏನಂದರೆ, ನನ್ನ ಪೇರೆಂಟ್ಸ್ನ ಹಾಸ್ಪಿಟ್ಲಲ್ಲಿ ನೋಡೋಕ್ಕೆ ನನ್ನ ಕೈಲಿ ಆಗಲ್ಲ. ಒಂಥರ ನನಗೆ ಅದನ್ನು ನನಗೇನೋ ಗೊತ್ತಿಲ್ಲ, ನನ್ನ ಪೇರೆಂಟ್ಸ್ನ ನಂಗೆ ಹಾಸ್ಪಿಟ್ಲಲ್ಲಿ ನೋಡೋಕ್ಕೆ ಆಗಲ್ಲ, ಒಂಥರ ಹಿಂಸೆ ಅನಿಸುತ್ತೆ. ನಾನು ನಮ್ಮ ಪಪ್ಪನ ಹಾಸ್ಪಿಟ್ಲಲ್ಲಿ ನೋಡೋಕ್ಕೆ ಹೋಗಲಿಲ್ಲ. ಆಮೇಲೆ ಊರಿಗೆ ಹೋದೆ, ಹಾಸ್ಪಿಟ್ಲಿಂದ ಅವ್ರ ಮನೆಗೆ ಕರ್ಕೊಂಡು ಹೋದ್ಮೇಲೆ ಊರಿಗೆ ಹೋದೆ. ಅದು ಮೈನರ್ ಆಪ್ರೇಷನ್, ಅದು ದೊಡ್ಡ ಆಪ್ರೇಷನ್ ಅಲ್ಲ. 5 minutes 10 minutesಲ್ಲಿ ಮುಗ್ದೋಗುತ್ತೆ. ಅದು ದೊಡ್ಡ ಆಪ್ರೇಷನ್ ಅಲ್ಲ. ಬಟ್ ಸ್ಟಿಲ್ ನನಗೆ ನಮ್ಮ ಪಪ್ಪನ ಹಾಸ್ಪಿಟ್ಲಲ್ಲಿ ನೋಡೋಕ್ಕೆ ನನ್ನ ಕೈಲಿ ನೋಡೋಕ್ಕಾಗಲ್ಲ, ಒಂಥರ ಹಿಂಸೆ ಫೀಲ್ ಆಗುತ್ತೆ. ಐ ಡೋಂಟ್ ನೋ ವೈ. ಅದೇ ನಮ್ಮ ಅಮ್ಮಗೂ ಕೂಡ ಹಾಸ್ಪಿಟ್ಲಿಗೆ ಈ ಥರ ಆಪ್ರೇಷನ್ ಆಗಿತ್ತು. ಅದಾದಮೇಲೆ ನಾನು ಹೋಗಿದ್ದೆ, ಅಮ್ಮಂಗೆ ಆಪ್ರೇಷನ್ ಆದಾಗ ಹೋಗಿದ್ದೆ. ಅಲ್ಲೆಲ್ಲ ಹಾಸ್ಪಿಟ್ಲವ್ರನ್ನೆಲ್ಲ ನೋಡಿಬಿಟ್ರೆ ಹೆಂಗನ್ಸುತ್ತೆ ಅಂದರೆ, ಯಪ್ಪ ಎಷ್ಟು ಕಷ್ಟ. ಅದೊಂಥರ ಗೊತ್ತಾ, ಮನಸ್ಸಿಗೆ ಒಂಥರ ಎಷ್ಟು ಹಿಂಸೆ ಅನಿಸುತ್ತೆ ಹಾಸ್ಪಿಟ್ಲ್ಗಳಿಗೆಲ್ಲ ಹೋದರೆ. ನಾನು ಯಾವತ್ತೂ ಹಾಸ್ಪಿಟ್ಲುಗಳಲ್ಲೆಲ್ಲ ಹೋಗಿದ್ದವಳೇ ಅಲ್ಲ, ಆಯಿತಾ. ನಮ್ಮಮ್ಮನಿಗೆ ಆಪ್ರೇಷನ್ ಆದಾಗ ಅಲ್ಲಿಗೆ ಹೋದಾಗ ನನಗೊಂಥರ ಹಿಂಸೆ ಅನ್ನಿಸ್ತು. ಒಂಥರ ಎಲ್ಲ ಪೇಷಂಟ್ಸ್ಗಳನ್ನೆಲ್ಲ ನೋಡಿ ಅದು ಹೆಂಗೆ ಡಾಕ್ಟ್ರುಗಳು ಕೆಲಸ ಮಾಡ್ತಾರಪ್ಪ ಅನ್ನೋ ಥರ ಫೀಲ್ ಆಯಿತು ಹೇಳಬೇಕಂದ್ರೆ. ಸೊ ಅದೊಂದು ನನ್ನ ಮನಸ್ಸಿಗೆ ಒಂಥರ ಬೇಜಾರು ಮಾಡಿದ ವಿಷಯ. ಅಂದರೆ
ಅದು ಬಿಟ್ಟರೆ ಇನ್ನೇನಿಲ್ಲ ಗೈಸ್, ಅಂತ ದೊಡ್ಡ ಫೇಲ್ಯೂರ್ಸ್ ಅಂತ ಏನಿಲ್ಲ. ಮೋಸ್ಟ್ಲಿ ನನಗೆ ಯೂಟ್ಯೂಬೇ ದೊಡ್ಡ ಫೇಲ್ಯೂರ್ ಇರ್ಬೋದು, ಬಿಕಾಸ್ ನಾನು ಯೂಟ್ಯೂಬಲ್ಲಿ ಪೋಸ್ಟೇ ಮಾಡ್ತಾ ಇಲ್ಲ, ಅದೇ ದೊಡ್ಡ ಫೇಲ್ಯೂರ್ ಅಂತ ಇರ್ಬೋದು. ಬಟ್ ಅದು ಬಿಟ್ಟರೆ ಎವ್ರಿಥಿಂಗ್ ಈಸ್ ಗುಡ್. ಹಾನೆಸ್ಟ್ಲಿ ಎವ್ರಿಥಿಂಗ್ ಟಚ್ ಶುಡ್ ಆ ದೇವರು ಎಲ್ಲದನ್ನು ಒಳ್ಳೆಯದಾಗೆ ಕೊಟ್ಟಿದ್ದಾನೆ. ನಾನೇನು ಬಿಲೀವ್ ಮಾಡ್ತೀನಿ ಗೊತ್ತಾ, ನೀವು ಕಷ್ಟಪಟ್ಟು ಎಫರ್ಟ್ ಹಾಕಿದ್ರೆ ಎಲ್ಲದು ಸಿಕ್ಕೇ ಸಿಗುತ್ತೆ. 100% ಸಿಗಬೇಕು ಅಂತೇನಿಲ್ಲ ಆಯಿತಾ, 10% ಸಿಕ್ಕಿದ್ರೂ ಓಕೆ, ಅಟ್ಲೀಸ್ಟ್ 10% ಸಿಕ್ಕಿದ್ರೂ ಖುಷಿಯಾಗಿರ್ಬೋದು ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ಕೊಂಡೆ. ಸೊ ಆ್ಯಕ್ಚುಲಿ ನಾನೊಂದು ವಿಡಿಯೋ ಹಾಕಿದ್ದೆ. ಯೂಶಲಿ ಜನಗಳು ಈಗ ರೇಷ್ಮೆ ಸೀರೆ ತೊಗೋಬೇಕು ಅಂದರೆ ದುಡ್ಡು ಖರ್ಚು ಮಾಡ್ತಾರೆ, ಅಥವಾ ಏನು ಗೋಲ್ಡ್ ಜ್ಯುವೆಲ್ರೀಸ್ ತೊಗೋಬೇಕಂದ್ರೆ ದುಡ್ಡು ಖರ್ಚು ಮಾಡ್ತಾರೆ, ಮನೆ ಕಟ್ಟಕ್ಕೆ ದುಡ್ಡು ಖರ್ಚು ಮಾಡ್ತಾರೆ, ಫ್ಯಾನ್ಸಿ ಕಾರ್ಸ್ಗಳನ್ನ ತೊಗೊಳೋದಕ್ಕೆ ದುಡ್ಡು ಖರ್ಚು ಮಾಡ್ತಾರೆ, ಅಥವಾ ಏನೇನಕ್ಕೋ ದುಡ್ಡು ಖರ್ಚು ಮಾಡ್ತಾರೆ ಆಯಿತಾ. ಅದನ್ನೇ ಹೆಲ್ತಿ ಲೈಫ್ ಸ್ಟೈಲ್ ಮೇಲೆ ಇನ್ವೆಸ್ಟ್ ಮಾಡಿ ಅಂದರೆ, ಇಷ್ಟೊಂದು ದುಡ್ಡಾ ಬೇಡ, ಇದನ್ನ ಯಾಕೆ ತೊಗೋಬೇಕು ಅಂತ 100 ಸರಿ ಯೋಚನೆ ಮಾಡಿ ಹಿಂದೆ ಮುಂದೆ ನೋಡ್ತಾರೆ ಆಯಿತಾ. ನಾನು ಇದನ್ನು ತೀರಾ ದುಡ್ಡಿಲ್ದಲೇ ಇರೋರಿಗೆ ಹೇಳ್ತಾ ಇಲ್ಲ ಆಯಿತಾ, ಅಫೋರ್ಡ್ ಮಾಡೋಕ್ಕಾಗ್ದಲೇ ಇರೋರಿಗೆ ಹೇಳ್ತಾ ಇಲ್ಲ. ಬಟ್ ನಾರ್ಮಲಿ ದಿಸ್ ಇಸ್ ಹೌ ಪೀಪಲ್ ಆರ್. ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮಗೆ ದುಡ್ಡಿದ್ರೂ ಕೂಡ ನೀವು ನಮ್ಮ ಕೈಲಿ ಹೆಲ್ತಿ ಲೈಫ್ ಸ್ಟೈಲ್ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ತಾ ಇರ್ತೀರಲ್ಲ, ಅವರಿಗೆ ನಾನು ಹೇಳ್ತಾ ಇರೋದು, ನಿಮ್ಗೆ ಇದನ್ನೆಲ್ಲ ತಗೊಳಕ್ಕಾದ್ರೆ ಹೆಲ್ತಿ ಲೈಫ್ ಸ್ಟೈಲ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ಅದು ನನಗೆ ಅದ್ರ ಬಗ್ಗೆ ಏನು ಹೇಳ್ಬೇಕಂತ ಗೊತ್ತಿಲ್ಲ. ಇಟ್ಸ್ ಆಲ್ ಅಬೌಟ್ ಪ್ರಿಯಾರಿಟೀಸ್ ಆಯಿತಾ. ನೀವು ನಿಜವಾಗ್ಲೂ ನನ್ನ ಪ್ರಕಾರ ಏನಂದರೆ, ಹೆಲ್ತೇ ಇಲ್ಲ ಅಂದಮೇಲೆ ನಾವು ಎಂಥ ರೇಷ್ಮೆ ಸೀರೆ ತೊಗೊಂಡ್ರೆ ಏನು ಬಂತು, ಅಥವಾ ಏನೋ ದೊಡ್ಡ ಜ್ಯುವೆಲ್ರೀಸ್ ತೊಗೊಂಡ್ರೆ ಏನು ಬಂತು, ಏನು ಪ್ರಯೋಜನ? ನಮಗೆ ಹೆಲ್ತೇ ಚೆನ್ನಾಗಿಲ್ಲ, ನಾವು ಆ್ಯಕ್ಟಿವ್ ಆಗಿಲ್ಲ, ನಾವು ಹೆಲ್ತಿ ಆಗಿಲ್ಲ ಅಂದಮೇಲೆ ಬೇರೆದೆಲ್ಲ ತೊಗೊಂಡು ಏನು ಅವಶ್ಯಕತೆ ಇದೆ? ಆ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ನ ತೊಗೊಂಡು ಏನು ಅವಶ್ಯಕತೆ ಇದೆ? ನಮಗೆ ಹೆಲ್ತೇ ಇಲ್ಲ ಅಂದಮೇಲೆ ಎಲ್ಲ ವೇಸ್ಟು ಅನ್ನೋದು ನನ್ನ ಒಂದು ಬಿಲೀಫ್. ಸೊ ಹಾಗಾಗಿ ನಾನು ಯಾವತ್ತೂ ಹೇಳಲ್ಲ, ರೇಷ್ಮೆ ಸೀರೆ ತಗೋಬೇಡಿ, ಗೋಲ್ಡ್ ಜ್ಯುವೆಲ್ರೀಸ್ ತಗೋಬೇಡಿ, ಮನೆ ಕಟ್ಟಬೇಡಿ, ಕಾರ್ ತಗೋಬೇಡಿ. ಸೊ ಐ ಡೋಂಟ್ ಟೆಲ್ ಯು ಆಲ್ ದೀಸ್ ಥಿಂಗ್ಸ್ ಆಯಿತಾ. ಬಟ್ ನಿಮ್ಮ ಪ್ರಿಯಾರಿಟೀಸ್ ಡಿಪೆಂಡ್ ಆಗುತ್ತೆ ಆಯಿತಾ. ನೀವು ಹೆಲ್ತಿ ಲೈಫ್ ಸ್ಟೈಲ್ ಮೇಲೂ ಇನ್ವೆಸ್ಟ್ ಮಾಡಿ, ಹಾಗೆ ಅದರ್ ಥಿಂಗ್ಸಲ್ಲೂ ಇನ್ವೆಸ್ಟ್ ಮಾಡಿ. ಮೋಸ್ಟ್ಲಿ ಅದನ್ನ ಕಡಿಮೆ ಮಾಡಿ, ಇದನ್ನ ಜಾಸ್ತಿ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅಟ್ ದಿ ಎಂಡ್ ಆಫ್ ದಿ ಡೇ ನಮ್ಮ ಹೆಲ್ತ್ ಚೆನ್ನಾಗಿದ್ರೇ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಆಮೇಲೆ ಇನ್ನೊಂದೇನು ಗೊತ್ತಾ, ಹೆಲ್ತಿ ಲೈಫ್ ಸ್ಟೈಲ್ ಕಾಸ್ಟ್ಲಿ ಅಂತ ಹೇಳ್ತೀರಾ. ಇಟ್ ಈಸ್ ಸಮ್ಟೈಮ್ಸ್ ಎಕ್ಸ್ಪೆನ್ಸಿವ್ ಆಯಿತಾ. ಬಟ್ ಹಾಗಂತ ಹೇಳ್ಬಿಟ್ಟು ಇಟ್ಸ್ ಆಲ್ವೇಸ್ ನಾಟ್ ಎಕ್ಸ್ಪೆನ್ಸಿವ್. ನಾನು ಹೇಳಬೇಕಂದ್ರೆ, ಎಷ್ಟೊಂದು ಜನ ಈ ಚಿಪ್ಸ್ಗಳು ತಂದು ತಿಂತಾ ಇರ್ತಾರೆ, ಅಥವಾ ಏನು ಸ್ಮೋಕ್ ಮಾಡ್ತಾರೆ, ಆಲ್ಕೋಹಾಲ್ ಕುಡಿತಾರೆ, ಅಥವಾ ಇನ್ನೊಂದೇನೋ ಇರ್ಬೋದು, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಈ ಹೆಲ್ತಿ ಲೈಫ್ ಸ್ಟೈಲ್ ಏನು ದೊಡ್ಡ ಏನು ಎಕ್ಸ್ಪೆನ್ಸಿವ್ ಅಲ್ಲ ಆಯಿತಾ. ಈಗ ನೀವು ಏನಂತಾರೆ, ಇವಾಗ ಬ್ಲೂಬೆರೀಸ್ ತಿನ್ನಲೇಬೇಕು ಅಂತ ಏನಿಲ್ಲ, ಹೆಲ್ತಿ ಲೈಫ್ ಸ್ಟೈಲ್ ಅಂತ ಹೇಳ್ಬಿಟ್ಟು ಬ್ಲೂಬೆರೀಸ್ನೇ ತಿನ್ನಬೇಕು ಅಂತ ಏನಿಲ್ಲ. ಅದ್ರ ಬದಲು ಬೇರೆ ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್ನ ಕೂಡ ತಿನ್ಕೋಬೋದು. ಆ್ಯಂಡ್ ಇವಾಗೇನು ಬೆಲ್ ಪೇಪರ್ಸ್ನೇ ತಂದು ಅಡುಗೆ ಮಾಡಬೇಕು ಅಂತ ಏನಿಲ್ಲ. ಇಫ್ ಯು ಕಾಂಟ್ ಅಫೋರ್ಡ್ ದಟ್, ನೀವು ನಾರ್ಮಲ್ ಆಗಿ ಜವಳಿಕಾಯಿ, ಬೀನ್ಸು, ಕ್ಯಾರೆಟ್ ಏನು ಕಡಿಮೆ ರೇಟಿಗೆ ಸಿಗುತ್ತೆ, ಸೀಸನಲ್ ಇಂಗ್ರೀಡಿಯೆಂಟ್ಸ್ ಏನಿರುತ್ತೆ ಅದನ್ನ ತೊಗೊಂಬಂದು ಕೂಡ ಯೂಸ್ ಮಾಡಿಕೊಂಡು ಅಡುಗೆ ಮಾಡ್ಕೋಬೋದು. ಸೊ ಅವಾಗ ನಿಮಗೆ ಅದು ಕಡಿಮೆಗೆ ಬೀಳುತ್ತೆ. ಅದೊಂದು ದೊಡ್ಡ ಎಕ್ಸ್ಪೆನ್ಸಿವ್ ಅಂತ ಏನು ಅನ್ಸಲ್ಲ ಹೇಳಬೇಕಂದ್ರೆ. ನಾನು ಇದನ್ನ ಹಾನೆಸ್ಟ್ ಆಗಿ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇರೋದು. ನೀವು ಇದನ್ನ ದೊಡ್ಡ ರಾಂಗ್ ಆಗಿ ತಿಳ್ಕೊಂಬಿಟ್ಟು ನನಗೆಲ್ಲ ಭಯಕ್ಕೆ ಬರಬೇಡಿ. ನಾನು ನಿಮ್ಗೆಲ್ಲರೂ ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡಿ ಅಂತ ಹೇಳ್ಬಿಟ್ಟು ಇದನ್ನ ನಾನು ವಿಷಯನ ಹೇಳ್ತಾ ಇರೋದು. ಆಮೇಲೆ ಇನ್ನೊಂದೇನು ಗೊತ್ತಾ, ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋದಕ್ಕೆ ಯೋಚನೆ ಮಾಡಿ ಆಯಿತಾ. ಫಾರ್ ಎಕ್ಸಾಂಪಲ್, ಈಗ ಸೆಲೆಬ್ರಿಟೀಸ್ಗಳೆಲ್ಲ ಒಳ್ಳೆ ಹೆಲ್ತಿ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತಾರೆ, ಬಿಕಾಸ್ ದೇ ಕ್ಯಾನ್ ಅಫೋರ್ಡ್ ಇಟ್ ಅಂತ ನೀವೆಲ್ಲ ಎಷ್ಟೊಂದು ಜನ ಅನ್ಕೊತಾ ಇರ್ತಾರೆ ಆಯಿತಾ. ಅವ್ರಿಗೆ ಬಿಡು ದುಡ್ಡಿದೆ ಅದಕ್ಕೆ ಮಾಡ್ತಾರೆ, ಅವ್ರ ಹತ್ರ ದುಡ್ಡಿದೆ, ಓಕೆ, ಅವರೆಲ್ಲ ಬ್ಲೂಬೆರೀಸ್ ತಿಂತಾ ಇರ್ಬೋದು ಡೈಲಿ, ನೀವು ಕಿತ್ಲೆಹಣ್ಣು ತಿನ್ಬೋದಲ್ವಾ? ನಾನು ಅದನ್ನ ಹೇಳೋದಷ್ಟೇ. ನಮಗೆ ಅವ್ರ ಹತ್ರ ಅಷ್ಟಿದೆ ಸೊ ಅಂತ ಹೇಳ್ಬಿಟ್ಟು ನಮಗೆ ಅಷ್ಟು 100% ಅಚೀವ್ ಮಾಡೋಕ್ಕಾಗಿಲ್ಲ ಅಂದರೂ ನಮ್ಮ ಹತ್ರ ಇರೋ ದುಡ್ಡಲ್ಲಿ ನಾವು 10% ಅಚೀವ್ ಮಾಡೋಣ ಬಿಡಿ. 100% ಅಚೀವ್ ಮಾಡಬೇಕು ಅಂತ ಏನಿಲ್ಲ. ಸೊ ದಟ್ ಈಸ್ ಹೌ ಐ ಬಿಲೀವ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ನಾನು ಮುಂಚೆ ಹೆಂಗೆ ಅನ್ಕೊತಾ ಇದ್ದೆ ಅಂದರೆ, ಈಗ ಇನ್ಫ್ಲುಯೆನ್ಸರ್ಸ್ಗಳೆಲ್ಲ ಈಗ ಮಾರ್ನಿಂಗ್ ರುಟೀನು, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬುಕ್ ಓದೋದಿರ್ಬೋದು, ಜರ್ನಲಿಂಗ್ ಮಾಡೋದಿರ್ಬೋದು, ವಾಕ್ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಜಿಮ್ ಮಾಡೋದಿರ್ಬೋದು, ಹೆಲ್ತಿ ಊಟ ತಿನ್ನೋದಿರ್ಬೋದು. ನಾನು ನಿಜವಾಗ್ಲೂ ಇದನ್ನು ನೋಡಿ ಒಂದ್ಸರಿ ಏನು ಅನ್ಕೊಂಡಿದ್ದೆ ಅಂದರೆ, ಇವ್ರಿಗೆ ಬೇಜಾನ್ ಟೈಮ್ ಇರುತ್ತೆ, ಇವ್ರಿಗೇನು ಕೆಲಸ ಇಲ್ಲ, ಅದಕ್ಕೆ ಇವ್ರು ಇಂಥವೆಲ್ಲ ಮಾಡ್ತಾರೆ, ನಮಗೆಲ್ಲ ಬೇಜಾನ್ ಕೆಲಸ ಇರುತ್ತೆ, ನಾವಿಂಥವೆಲ್ಲ ಮಾಡೋಕ್ಕಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ ಆಯಿತಾ. ಒಂದ್ಸರಿ ಐ ಥಿಂಕ್ ಒಂದು 2-3 ಇಯರ್ಸ್ ಬ್ಯಾಕ್ ಅನಿಸುತ್ತೆ, ಹಂಗಂತ ನಾನು ಅಂದ್ಕೊಂಡಿದ್ದೆ.
ಬಟ್ ಹಾನೆಸ್ಟ್ಲಿ ಏನು ಗೊತ್ತಾ, ನಾನು 2-3 ಇಯರ್ಸ್ ಬ್ಯಾಕ್ ನಾನು ಎಷ್ಟು ಕೆಲಸ ಮಾಡ್ತಿದ್ನೋ ಅದಕ್ಕಿಂತ ಇವಾಗ ಡಬ್ಬಲ್ ಕೆಲಸ ಮಾಡ್ತೀನಿ ಆಯಿತಾ. ಬಟ್ ಸ್ಟಿಲ್ ಐ ಕ್ಯಾನ್ ಡೂ ಆಲ್ ದೋಸ್ ಥಿಂಗ್ಸ್. ಯಾಕೆ ಅಂದರೆ ನಾನು ಡಿಸಿಪ್ಲಿನ್ಡ್ ಇದ್ದೀನಿ, ನಾನು ನನಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದ್ದೀನಿ. ನಾನೇನು ಬಿಲೀವ್ ಮಾಡ್ತೀನಿ ಗೊತ್ತಾ, ಫಾರ್ ಎಕ್ಸಾಂಪಲ್ ನೀವು ತುಂಬಾ ಏನು ಬ್ಯುಸಿ ಲೈಫ್ ಇರುತ್ತೆ ಅಂದ್ಕೊಳ್ಳಿ, ನಿಮಗೆ ತುಂಬ ಡಿಫಿಕಲ್ಟ್ ಇರುತ್ತೆ ಅಂದ್ಕೊಳ್ಳಿ. ನೀವು ಎಲ್ಲ ಮಾಡಬೇಕು ಅಂತ ಏನಿಲ್ಲ ಆಯಿತಾ, 100% ಮಾಡಬೇಕು ಅಂತೇನಿಲ್ಲ. ಅದರಲ್ಲಿ ಒಂದು 5% ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ರು, ಒಂದಿನ 5% ಮಾಡ್ತೀರಾ, ಇನ್ನೊಂದು 10 ದಿನ ಬಿಟ್ಕೊಂಡು 10% ಮಾಡ್ತೀರಾ, ಇನ್ನೊಂದು ತಿಂಗಳು ಬಿಟ್ಕೊಂಡು ಒಂದು 20% ಮಾಡ್ತೀರಾ, ಒಂಚೂರು ಟೈಮ್ ಎಕ್ಸ್ಟೆಂಡ್ ಮಾಡ್ಕೊತೀರಾ, ಟೈಮ್ ಮಾಡ್ಕೊತೀರಾ. ಸೊ ಹಾಗೆ ಮಾಡ್ಕೊತಾ ಅದೊಂಥರ ಅಭ್ಯಾಸ ಆಗೋಗ್ಬಿಡುತ್ತೆ. ಸೊ ಯಾವಾಗಲೂ ಇದನ್ನ ಥಿಂಕ್ ಮಾಡಿ, ಆ ಥರ ಒಂದು ನೆಗೆಟಿವ್ ಮೆಂಟಾಲಿಟಿನ ಯಾವತ್ತೂ ಇಟ್ಕೊಳಕ್ಕೆ ಹೋಗ್ಬೇಡಿ ಆಯಿತಾ. ಅವ್ರ ಹತ್ರ ಏನೋ ದುಡ್ಡೈತೆ, ಅವ್ರ ಹತ್ರ ಏನೋ ಟೈಮ್ ಐತೆ, ಅದಕ್ಕೆ ಅವ್ರು ಮಾಡ್ತಾರೆ, ನಮ್ಮ ಹತ್ರ ಇಲ್ಲ ನಾವು ಮಾಡೋಕ್ಕಾಗಲ್ಲ, ಅವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ ಅದಕ್ಕೆ ಮಾಡ್ತಾರೆ, ನಮ್ಮ ಹತ್ರ ಇಲ್ಲ ನಮಗೆ ಮಾಡೋಕ್ಕಾಗಲ್ಲ ಅಂತ ಯಾವತ್ತೂ ಅನ್ಕೋಬೇಡಿ ಆಯಿತಾ. ಯಾವಾಗಲೂ ಅಷ್ಟೇ, ಓಕೆ ಅವ್ರ ಹತ್ರ ಟೈಮ್ ಇದೆ, ಅವ್ರ ಹತ್ರ ದುಡ್ಡಿದೆ, ಅವ್ರು 100% ಅಚೀವ್ ಮಾಡ್ತಾ ಇದ್ದಾರೆ, ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಬಟ್ ಸ್ಟಿಲ್ ನಾನು ಅದರಲ್ಲಿ 10% ಆದರೂ ಅಚೀವ್ ಮಾಡ್ತೀನಿ ಅನ್ನೋದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾವಾಗಲೂ ಏನು ಗೊತ್ತಾ, ನಾನು ಯಾವಾಗಲೂ ಅಂದ್ಕೊಳ್ಳೋದು, ನಾನು ಚಿಕ್ಕದ್ರಲ್ಲಿ ಕೇಳಿದ ನೆನಪು, ನಾವೇನಾದರೂ ಕೆಟ್ಟದ್ದು ಅನ್ಕೊತಾ ಇದ್ರೆ ಅಸ್ತು ದೇವತೆಗಳು ಅಸ್ತು ಅಂತ ಇರ್ತವಂತೆ, ಅವಾಗ ನಾವು ಕೆಟ್ಟದ್ದು ಅನ್ಕೊಂಡಿದ್ದು ಕೆಟ್ಟದೇ ಆಗೋಗ್ಬಿಡುತ್ತಂತೆ ನಮ್ಮ ಲೈಫಲ್ಲಿ. ಸೊ ಅದಕ್ಕೆ ಯಾವಾಗಲೂ ನಾವು ಒಳ್ಳೇದನ್ನು ಥಿಂಕ್ ಮಾಡಬೇಕು, ಒಳ್ಳೇದನ್ನೇ ಅನ್ಕೋಬೇಕಂತೆ. ನನ್ನ ಕೈಲಿ ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇಷ್ಟು ಮಾಡ್ತೀನಿ ಅಂತ ನಾವು ಯಾವಾಗಲೂ ಅನ್ಕೋಬೇಕು ಅನ್ನೋದು ನಾನು ಬಿಲೀವ್ ಮಾಡ್ತೀನಿ. ನಾನು ಹಾಗೆ ಅನ್ಕೊಳ್ಳೋದಾಯ್ತಾ. ಐ ಕಾಂಟ್ ಅಫೋರ್ಡ್ ಏನು ಡಯಟ್ ಆರ್ ಲೈಫ್ ಸ್ಟೈಲ್ ಲೈಕ್ ಅಂಬಾನೀಸ್ ಆಯಿತಾ. ಸೊ ಹಂಗಂತ ಹೇಳ್ಬಿಟ್ಟು ಅವ್ರಿಗೆ ದುಡ್ಡೈತೆ, ಅವ್ರ ಹತ್ರ ಅವರೆಲ್ಲ ಮಾಡ್ತಾರೆ ಅಂತ ನಾನು ಯಾವತ್ತೂ ಅನ್ಕೊಳ್ಳೋದಾಯ್ತಾ. ನನ್ನ ಹತ್ರ ಇಲ್ವಾ, ನನ್ನ ಹತ್ರ ಎಷ್ಟಿದೆ, ಅಷ್ಟಲ್ಲಿ ಎಷ್ಟು ಮಾಡೋಕ್ಕಾಗುತ್ತೆ ಅನ್ನೋದನ್ನ ನಾನು ಮಾಡ್ತೀನಿ. ಸೊ ನಾನು ನಿಮಗೆ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಎಷ್ಟೊಂದು ಜನ ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ನಾನು ಕಾಲೇಜಲ್ಲಿ ಇದ್ದಾಗ ವೆಯ್ಟ್ ಲಾಸ್ ಮಾಡಿದ್ದೆ ಆಯಿತಾ. ಐ ಥಿಂಕ್ ಒಂದು 10-12 kg ವೆಯ್ಟ್ ಲಾಸ್ ಮಾಡಿದ್ದೆ. ಸೊ ಅವಾಗೂ ಅಷ್ಟೇ ಆಯಿತಾ, ನಾನು ಕಾಲೇಜಲ್ಲಿ ಇದ್ಕೊಂಡೆ ವೆಯ್ಟ್ ಲಾಸ್ ಮಾಡಿದ್ದು. ನಮಗೂ ಏನು ಫೆಸಿಲಿಟೀಸ್ ಇರಲಿಲ್ಲ, ಎಲ್ಲ ನಾರ್ಮಲ್ ಹಾಸ್ಟೆಲ್ ಊಟ ಹೆಂಗಿರ್ತವೆ ಹೇಳಿ, ಅದರಲ್ಲೂ ನನ್ನ ಹತ್ರ ಏನು ದುಡ್ಡು ಇರಲಿಲ್ಲ. ಅವಾಗ ಕಾಲೇಜ್ ಸ್ಟೂಡೆಂಟ್, ನನ್ನ ಹತ್ರ ಎಂಥ ದುಡ್ಡು ಇರುತ್ತೆ, ಅದು ಏನು ಸ್ಕಾಲರ್ಶಿಪ್ ಮನಿ ಒಂದು ಸ್ವಲ್ಪ ಇಟ್ಕೊಂಬಿಟ್ಟು ನಮ್ಮ ಪಪ್ಪಂಗೆ ಕೊಡ್ದಂಗೆ ಅದು. ಆಮೇಲೆ ಏನು ಗೊತ್ತಾ, ನೀವು ಹಾಸ್ಟೆಲಲ್ಲಿ ಇದ್ದಾಗೆಲ್ಲ ಏನು ಮಾಡ್ಬೋದು ಅಂದರೆ, ಯು ಕ್ಯಾನ್ ಗೋ ಟು ಪಾರ್ಕ್ಸ್. ನಿಮ್ಮ ಹತ್ರ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂದರೆ ಪಾರ್ಕ್ಗಳಿಗೆ ಹೋಗ್ಬಿಟ್ಟು, ಪಾರ್ಕಲ್ಲ ಮಿಷಿನ್ಸ್ ಎಲ್ಲ ಇರ್ತಾವಲ್ಲ ಅದರಲ್ಲೆಲ್ಲ ವರ್ಕೌಟ್ ಮಾಡ್ಬೋದು. ಅಥವಾ ಇದು ಏನು ಗೊತ್ತಾ, ಫುಡ್ಡಲ್ಲಿ ತಿನ್ಬೇಕಾದ್ರೆ ಪ್ರೋಟೀನ್ ಕಂಟೆಂಟ್ ಏನಿರುತ್ತೆ ನೋಡಿ, ಅದನ್ನ ತಿನ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ನೀವು ಇನ್ನೊಂದು ಹೇಳ್ಬೇಕಂದ್ರೆ, ನೀವು ಫ್ರೆಂಡ್ಸ್ ಜೊತೆ ಯಾವತ್ತೋ ಎಲ್ಲಿಗೋ ಹೋಗ್ತಿರ್ತೀರ ಅಂದ್ಕೊಳ್ಳಿ, ನಾನು ಅದನ್ನೇನು ಬೇಡ ಅಂತ ಹೇಳಲ್ಲ ಆಯಿತಾ. ಬಟ್ ಸ್ಟಿಲ್ ನಿಮ್ಮ ಸ್ಪೆಂಡಿಂಗ್ಸು ಬೇರೆದಕ್ಕಿರುತ್ತಲ್ಲ, ಅದ್ರ ಬದಲು ನೀವು ಆದಷ್ಟು ಅದನ್ನು ಹೆಲ್ತಿ ಫುಡ್ಗೆ ಸ್ಪೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ನಾನು ಯಾವಾಗಲೂ ಹಾಗೆ ಮಾಡಿದ್ದೆ ಆಯಿತಾ. ನಾನು ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಹಾಗೆ ಮಾಡಿದ್ದು. ಬೇರೆದಕ್ಕೆ ಸ್ಪೆಂಡ್ ಮಾಡೋದ್ರ ಬದಲು ಅದೇ ದುಡ್ಡನ್ನ ನಾನು ಹೆಲ್ತಿ ಫುಡ್ಡಿಗೆ ಹಾಕ್ತೀನಿ ಅಂದ್ಕೊಂಡು ಹೆಲ್ತಿ ಫುಡ್ಡಿಗೆ ಹಾಕ್ತಾ ಇದ್ದೆ. ಆ್ಯಂಡ್ ಬಟ್ ನಾನು ಇಂಜಿನಿಯರಿಂಗಲ್ಲಿ ನಾನು ವೆಯ್ಟ್ ಲಾಸ್ ಆದಾಗ ಕಾಲೇಜಲ್ಲಿ ನಾನು ಹೇಳಬೇಕಂದ್ರೆ ಏನು ಜಿಮ್ಗೆ ಹೋಗಿದ್ದೆ ಆಯಿತಾ. ಅದು ಜಿಮ್ದು ನಂದು ವೆರಿ ಚೀಪ್ ಜಿಮ್ ಆಯಿತಾ, ಕಡಿಮೆ ದುಡ್ಡಿನ ಜಿಮ್ಮು. ಬಟ್ ಸ್ಟಿಲ್ ಪಾಪ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಹೇಳಬೇಕಂದ್ರೆ. ಆವಾಗ ಜಿಮ್ಗೆ ಹೋಗಿದ್ದೆ. ಬಟ್ ನಾನು ವೆಯ್ಟ್ ಲಾಸ್ ಎಲ್ಲ ಮಾಡೋದಕ್ಕೆ ಇರ್ಬೋದು, ಅದನ್ನೆಲ್ಲ ನಾನು ತುಂಬ ಎಫರ್ಟ್ ಹಾಕಿದ್ದೆ ಆಯಿತಾ. ಸೊ ನೀವು ಎಷ್ಟೊಂದು ಜನ ಈಗ ನಿಮ್ಮ ಕೈಲಿ ಬೇರೆದಕ್ಕೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಎಗ್ಗಳನ್ನ ತಂದಿಟ್ಕೊಂಬಿಡಿ, ಕೆಟಲ್ ಒಳಗಡೆ ಎಗ್ನ ಬೇಯಿಸ್ಕೊಂಡು ನಿಮ್ಮ ವೆಯ್ಟಿಗೆ ತಕ್ಕಂಗೆ ಎಲ್ಲ ಎಗ್ನ ತಿನ್ಕೊಂಡೋಗಿ, ಅಂದರೆ ನಿಮ್ಗೆ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು, ಅಥವಾ ಏನೋ ಒಂದು ಪನ್ನೀರೋ ಏನೋ ಒಂದು ತಿನ್ಕೊಳ್ತಾ ಹೋಗಿ ಆಯಿತಾ. ಸೊ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡ್ಕೊತ ಹೋಗಿ, 100% ಮಾಡಬೇಕು ಅಂತ ಏನಿಲ್ಲ. ಸೊ ದಟ್ ಈಸ್ ವಾಟ್ ಐ ಕ್ಯಾನ್ ಸೇ. ಆ್ಯಂಡ್ ಈ ಇಯರ್ ಎಂಡ್ ರಿಫ್ಲೆಕ್ಷನ್ ಇದಾಗಿತ್ತು. ವೆಯ್ಟ್, ನನ್ನ ಒಂದು ವಿಷನ್ ಬೋರ್ಡ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ವಿಷನ್ ಬೋರ್ಡ್ ಹೆಂಗಾಯಿತು ಏನು ಅಂತ ಹೇಳ್ಬಿಟ್ಟು ಒಂದು ನಿಮಿಷ. ಓಕೆ ಗಾಯ್ಸ್, ಇವಾಗ ನಾನು ನನ್ನ 2024 ವಿಷನ್ ಬೋರ್ಡ್ ಬಗ್ಗೆ ಹೇಳ್ತೀನಿ. ನನಗೆ ವಿಷನ್ ಬೋರ್ಡ್ ಅನ್ನೋದು ಗೊತ್ತಾಗಿತ್ತು ಅಂದರೆ, ಮುಂಚೆಲ್ಲ ಕೇಳಿದ್ದೆ, ಬಟ್ ಆ್ಯಕ್ಚುಲಿ ನನಗೆ ಮಾಡಬೇಕು ಅಂತ ಮನ್ಸು ಬಂದಿದ್ದು ಅಂದರೆ ಮಾರ್ಚಲ್ಲಿ ಆಯಿತಾ. ಮಾರ್ಚಲ್ಲಿ ನನಗೆ ಏನು ವಿಷನ್ ಬೋರ್ಡ್ನ ಮಾಡಬೇಕು ಅಂತ ಮನ್ಸು ಬಂದಿದ್ದು. ನಂಗೆ ಇವಾಗಲೂ ನೆನಪಿದೆ, ನಾವು ಕೇರಳ ಟ್ರಿಪ್ ಹೋಗಿದ್ವಿ. ಕೇರಳ ಟ್ರಿಪ್ಪಲ್ಲಿ ಐ ಥಿಂಕ್ ಲಾಸ್ಟ್ 5 days 6 days ಟ್ರಿಪ್ ಹೋಗಿದ್ವಿ. ಐ ಥಿಂಕ್ 4th day ನಾನು ಈ ಒಂದು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡಿದ್ದಾಯ್ತಾ. ಅವತ್ತು ನನಗೆ ಮಾಡಬೇಕು ಅನಿಸ್ತು, ಮಾಡಿದೆ ಆಯಿತಾ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ಡ್ ವಿಡಿಯೋ ಬೇಕಂದರೆ ಯಾವ್ದಾದ್ರು ಒಂದು ವಿಡಿಯೋನ ಟ್ಯಾಗ್ ಮಾಡಿರ್ತೀನಿ, ಅಥವಾ ನೀವೇ ಮ್ಯಾನಿಫೆಸ್ಟೇಷನ್ ಅಂದರೆ ಏನು,
ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡ್ಕೋಬೋದು. ನೀವು ಬೇಕಾದರೆ ಇದ್ರ ಬಗ್ಗೆ ಏನು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಎಷ್ಟೊಂದು ವೀಡಿಯೋಸ್ ಬರುತ್ತೆ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಸೊ ನಾನಿವಾಗ ನನ್ನ ಒಂದು ವಿಷನ್ ಬೋರ್ಡ್ 2024 ವಿಷನ್ ಬೋರ್ಡು ನೋಡಿ, ಇದೇ ನನ್ನ ವಿಷನ್ ಬೋರ್ಡು. ಇದನ್ನು ನಾನು ನನ್ನ ಫೋನ್ ಸ್ಕ್ರೀನ್ ಆಗಿ ಇಟ್ಕೊಂಡಿದ್ದೆ ಆಯಿತಾ. ಯೂಶಲಿ ಈ ಥರ ವಿಷನ್ ಬೋರ್ಡ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ನಮಗೇನಾದರೂ ಕಾಣೋ ಕಡೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸಾರಿ, ನಾನು ನನ್ನ ಫೋನ್ ಸ್ಕ್ರೀನ್ ಆಗಿ ಇಟ್ಕೊಂಡಿದ್ದೆ. ನನ್ನ ಮೇಯ್ನ್ 2024 ವಿಷನ್ ಬೋರ್ಡಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾನು ವರ್ಕೌಟ್ ಮಾಡಬೇಕು, ಕನ್ಸಿಸ್ಟೆಂಟ್ ಆಗಿರಬೇಕು ಜಿಮ್ಗೆ ಅನ್ನೋದು ಒಂದು ಮೇಯ್ನ್ ಆಗಿ ನಾನು ಗೋಲ್ ಇಟ್ಕೊಂಡಿದ್ದೆ. ಅದನ್ನ ನಾನು ಕನ್ಸಿಸ್ಟೆಂಟಾಗಿ ಅಚೀವ್ ಮಾಡಿದ್ದೀನಿ 2024ಅಲ್ಲಿ. ಆ್ಯಂಡ್ ಆಲ್ಸೋ ಹೆಲ್ತಿ ಫುಡ್ ತಿನ್ನಬೇಕು ಅನ್ನೋದನ್ನ ನಾನು ಕೂಡ ಇಟ್ಕೊಂಡಿದ್ದೆ. ಸೊ ದಟ್ ಇಸ್ ಕೂಡ ಆ್ಯಂಡ್ ಅದಾದಮೇಲೆ ಸ್ಕಿನ್ ಕೇರ್ ನೀಟಾಗಿ ಮಾಡ್ಕೋಬೇಕು. ಆ್ಯಂಡ್ ನನ್ನ ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿದ್ದೆ. ಇಲ್ಲ ಐತೆ ನೋಡಿ, ನನ್ನ ಸ್ಕಿನ್ ಗ್ಲೋ ಆಗ್ತಿರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಕೂಡ ನನ್ನ ಸ್ಕಿನ್ ಬೆಟರ್ ಆಗಿದೆ. ನೀವು ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ನಿಮ್ಮ ಸ್ಕಿನ್ನು ಚೆನ್ನಾಗಾಗಿದೆ ಅಂತ ಎಷ್ಟೊಂದು ಸರಿ ಹೇಳಿದ್ದೀರಾ. ಅದಕ್ಕೆ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಹೆಲ್ತಿ ಈಟಿಂಗ್ ಆ್ಯಂಡ್ ಆಲ್ಸೋ ವರ್ಕೌಟ್ ಆ್ಯಂಡ್ ಆಲ್ಸೋ ಸ್ಕಿನ್ ಕೇರ್, 3 ಅಂತ ಹೇಳ್ಬೋದು. ಬರೀ ಸ್ಕಿನ್ ಕೇರ್ ಮಾಡಿದ ತಕ್ಷಣ ಸ್ಕಿನ್ ಚೆನ್ನಾಗಾಗುತ್ತೆ ಅಂತ ನಾನು ಬಿಲೀವ್ ಮಾಡಲ್ಲ. ಅದಕ್ಕೆ ಮೇನ್ ರೀಸನ್ ಹೆಲ್ತಿ ಈಟಿಂಗ್, ವರ್ಕೌಟ್ ಆ್ಯಂಡ್ ಸ್ಕಿನ್ ಕೇರ್ 3 ಸೇರಿದ್ರೆ ಒಳ್ಳೆ ಏನು ಸ್ಕಿನ್ ಸಿಗುತ್ತೆ ಅಂತ ಹೇಳ್ಬೋದು. ನೀವು ನೋಡ್ಬೋದು ನನ್ನ ಹಳೇ ವಿಡಿಯೋಸ್ ಅಥವಾ ಹಳೇ ಪಿಕ್ಚರ್ಸಲ್ಲಿ ನನ್ನ ಸ್ಕಿನ್ ಇರೋದಕ್ಕೂ ಇವಾಗಿರೋದಕ್ಕೂ ಎಷ್ಟು ಡಿಫ್ರೆನ್ಸ್ ಆಗಿದೆ ಗೊತ್ತಾ. ಬಿಲೀವ್ ಇಟ್ ಆರ್ ನಾಟ್, ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ನನ್ನ ಸ್ಕಿನ್ ಡೆಫಿನೆಟ್ಲಿ ಬೆಟರ್ ಆಗಿದೆ. ಸೊ ಆ್ಯಂಡ್ ಆಲ್ಸೋ ಸೊ ಇದೊಂದು ಹಾಕೊಂಡಿದ್ದೀನಿ ನೋಡಿ, ತುಂಬ ಚೆನ್ನಾಗಿ ನಾನು ವರ್ಕ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಈ ಇಯರಲ್ಲಂತೂ ಫುಲ್ ವರ್ಕ್ ಮಾಡಿದ್ದೀನಿ, ಸಖತ್ತು ವರ್ಕ್ ಮಾಡಿದ್ದೀನಿ. ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ಸಕ್ಸಸ್ಫುಲ್. ವರ್ಕ್ ಕಡೆ ಕಾನ್ಸಂಟ್ರೇಷನ್ ಕೊಡಬೇಕು, ವರ್ಕ್ ಜಾಸ್ತಿ ಮಾಡಬೇಕು ಅಂತ ಹಾಕೊಂಡಿದ್ದೆ. ಸೊ ಹಾಗಾಗಿ ಆ್ಯಂಡ್ ಆಲ್ಸೋ ಈ ಹೆಲ್ತಿ ಈಟಿಂಗ್ ಜೊತೆಗೆ ಹೈಡ್ರೇಟ್, ಜಾಸ್ತಿ ನೀರು ಕುಡಿಬೇಕು ಅದನ್ನೆಲ್ಲ ಹಾಕೊಂಡಿದ್ದೆ, ಅದು ಕೂಡ. ಆ್ಯಂಡ್ ಆಲ್ಸೋ ನೀವಿಲ್ಲಿ ನೋಡ್ಬೋದು ನಾನು ಯೋಗ ಮಾಡಬೇಕು ಅಂತ ಹಾಕೊಂಡಿದ್ದೆ, ಅದು ಕೂಡ ಮಾಡಿದೆ. ಬಟ್ ಯೋಗಕ್ಕೆ ಕನ್ಸಿಸ್ಟೆಂಟಾಗಿ ಹೋಗೋಕೆ ಆಗ್ತಿಲ್ಲ ಈಗ ಲಾಸ್ಟ್ ಸ್ವಲ್ಪ ದಿನಗಳಿಂದ. ಬಟ್ ಇಟ್ಸ್ ಓಕೆ, ಅಟ್ಲೀಸ್ಟ್ ಮುಂದಿನ ವರ್ಷದಿಂದ ಹೋಗೋಣ. ಸೊ ಅದಾದ ನಂತರ 2024 ಈಸ್ ಮೈ ಗ್ಲೋ ಅಪ್ ಇಯರ್ ಅಂತ ಹಾಕೊಂಡಿದ್ದೆ. ಇಟ್ಸ್ ಡೆಫಿನೆಟ್ಲಿ ಮೈ ಗ್ಲೋ ಅಪ್ ಇಯರ್. ಹೇಳಬೇಕಂದ್ರೆ ನಾನು ನಿಜವಾಗ್ಲೂ ಬೆಟರ್ ಪರ್ಸನ್ ಆಗಿದ್ದೀನಿ. ಆ್ಯಸ್ ಅ ಫಿಸಿಕಲ್ ಅಪಿಯರೆನ್ಸ್ ಇರ್ಬೋದು ಅಥವಾ ಏನು ನನ್ನ ಮೆಂಟಲ್ ವೆಲ್ ಬೀಯಿಂಗ್ ಇರ್ಬೋದು, ಎಲ್ಲದರಲ್ಲೂ ಐ ಗ್ಲೋಡ್ ಅಪ್ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ನೀವಿಲ್ಲಿ ನೋಡ್ಬೋದು, ನಾನು ಸ್ಟುಡಿಯೋ ಥರ ಸೆಟಪ್ ಹಾಕೊಂಡಿದ್ದೀನಿ ನೋಡಿ. ಆದ್ರೆ ಏನಂದರೆ ನಾನು ಸ್ಟುಡಿಯೋ ಕ್ರಿಯೇಟ್ ಮಾಡಬೇಕು, ನಾನು ಈ ರೂಮಲ್ಲಿ ಸ್ಟುಡಿಯೋ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆಯಿತಾ. ಫುಲ್ಲು ಸ್ಟುಡಿಯೋ ಥರ ಕ್ಯಾಮ್ರಾ ಇಟ್ಕೊಂಡು ಎಲ್ಲ ನಾನು ಸ್ಟುಡಿಯೋ ಕ್ರಿಯೇಟ್ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ರೂಮ್ನ ಒಂಥರ ಸ್ಟುಡಿಯೋ ಸ್ಪೇಸ್ ಆಗೇ ಮಾಡ್ಕೊಂಡಿದ್ದೀನಿ. ದೊಡ್ಡ ಸ್ಟೈಲಿಶಾಗೆಲ್ಲ ಮಾಡ್ಕೊಂಡಿಲ್ಲ ಅಂದ್ರೂ ಇಟ್ಸ್ ಓಕೆ, ಅಟ್ಲೀಸ್ಟ್ ಒಂಥರ ಎಸ್ಥೆಟಿಕ್ ಆಗಿ ಅನಿಸುತ್ತೆ ನನ್ನ ವೀಡಿಯೋಸ್ಗೆ ಅಂತ ಅನ್ಕೋಬೋದು. ನಾನು ಯೂಶಲಿ ಏನು ಗೊತ್ತಾ, ಐ ಆಮ್ ನಾಟ್ ಅ ಪರ್ಸನ್ ಹೂ ಸ್ಪೆಂಡ್ಸ್ ಮನಿ ಆನ್ ಅನ್ನೆಸೆಸರಿ ಥಿಂಗ್ಸ್ ಆಯಿತಾ. ಐ ಹ್ಯಾವ್ ಬಿಗ್ ಗೋಲ್ಸ್ ಫಾರ್ ಬಿಗ್ ಗೋಲ್ಸ್ ಇನ್ ಮೈ ಲೈಫ್. ಸೊ ಹಾಗಾಗಿ ನಾನು ಸುಮ್ಮನೆ ಅನ್ನೆಸೆಸರಿ ಎಲ್ಲದಕ್ಕೂ ಖರ್ಚು ಮಾಡಲ್ಲ. ಅದಕ್ಕೇನಾದರೂ ನಿಜವಾಗ್ಲೂ ನನಗೆ ಅವಶ್ಯಕತೆ ಇದ್ದರೆ ಮಾತ್ರನೇ ಖರ್ಚು ಮಾಡ್ತೀನಿ. ಹಂಗಂತ ನಾನು ಜುಗ್ಗಿ ಎಲ್ಲ ಬೇಜಾನ್ ದುಡ್ಡು ಖರ್ಚು ಮಾಡ್ತೀನಿ ಆಯಿತಾ. ನಾನು ಏನೇ ಖರ್ಚು ಮಾಡೋದಂದರೆ ಫುಡ್ಡು, ಟ್ರಾವೆಲ್ ಆ್ಯಂಡ್ ಬಟ್ಟೆ. ನಾನು ಬಟ್ಟೆ ತೊಗೊಳೋದಕ್ಕೆ ಜಾಸ್ತಿ ಖರ್ಚು ಮಾಡ್ತೀನಿ. ಅದು ಬಿಟ್ಟರೆ ಬೇರೆ ಎಲ್ಲದಕ್ಕೂ ಏನು ನಾನು ದೊಡ್ಡದಾಗಿ ದುಡ್ಡು ಖರ್ಚು ಮಾಡಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಅದೇ ಈ ರೂಮ್ನ ರೀಕ್ರಿಯೇಟ್ ಮಾಡೋದಕ್ಕೆ ಮೇನ್ ಪ್ರಾಬ್ಲಮ್ ಏನಂದರೆ ಇಲ್ಲಿ ಗೆಸ್ಟ್ಸ್ ಯಾರಾದರೂ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಸೆಟಪ್ ಮಾಡೋಕ್ಕಾಗಿಲ್ಲ. ಮೇ ಬಿ 2025ಅಲ್ಲಿ ಆದಷ್ಟು ಸೆಟ್ ಮಾಡೋಕ್ಕೆ ನೋಡ್ತೀನಿ. ಈ ರೂಮ್ನ ಒಂಥರ ಸ್ಟುಡಿಯೋ ಥರ ಮಾಡ್ಕೊಳಕ್ಕೆ ನೋಡ್ತೀನಿ. ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಫುಲ್ಲು ಆಗಿಲ್ಲ ಅಂದ್ರೂ ಒಂದು 50-60% ಆಗಿದೆ ಈ ಸ್ಟುಡಿಯೋ ಸೆಟಪ್ ಮಾಡಬೇಕು ಅನ್ನೋದು. ಇಟ್ಸ್ ಓಕೆ, ಐ ಆಮ್ ಹ್ಯಾಪಿ ಫಾರ್ ಇಟ್. ಇಲ್ಲಿ ನೋಡ್ಬೋದು ನಾನು ಬುಕ್ಸ್ ಹಾಕೊಂಡಿದ್ದೀನಿ ಆಯಿತಾ. ನಾನು ಯೂಶಲಿ ಬುಕ್ಕೇ ಓದ್ತಾ ಇರಲಿಲ್ಲ ಆಯಿತಾ. ಬಟ್ ಈ ಇಯರಲ್ಲಿ ನಾನು ಬುಕ್ ಓದೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಫುಲ್ಲು ಸಖತ್ತಾಗಿ ಓದ್ತೀನಿ ಅಂತ ಹೇಳಿಲ್ಲ, ಬಟ್ ಆದರೂ ಪರವಾಗಿಲ್ಲ. ಒಂದು ಮಟ್ಟಿಗೆ ನಾನು ಈ ಇಯರಲ್ಲಿ ಎಷ್ಟೊಂದು ಬುಕ್ಗಳನ್ನೆಲ್ಲ ಓದಿದ್ದೀನಿ. ದಟ್ಸ್ ಫಾರ್ ಮೀ. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಪಾಸ್ಪೋರ್ಟ್ ಹಾಕೊಂಡಿದ್ದೀನಿ ನೋಡ್ಬೋದು. ಸೊ ಪಾಸ್ಪೋರ್ಟ್ ಮೀನ್ಸ್ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕು ಅಂತ ಹಾಕೊಂಡಿದ್ದೆ. ಸೊ ದಟ್
ಅದು ಕೂಡ ನೆರವೇರ್ತು. ಇಲ್ಲಿ ನೋಡ್ಬೋದು ಕಪ್ಪಲ್ಲು ಹಗ್ ಮಾಡ್ಕೊಳ್ಳೋ ಅಂತ ಪಿಕ್ಚರ್ ಹಾಕಿದ್ದೀನಿ. ಸೊ ಇದು ನಾನು ಏನು ಹಾಕಿದ್ದು ಅಂದರೆ, ನಾನು ಅಂದ್ಕೊಂಡಿದ್ದೇನೆಂದರೆ ನನ್ನ ರಿಲೇಷನ್ಶಿಪ್ ಬೆಟರ್ ಆಗಬೇಕು, ನನ್ನ ಹಸ್ಬೆಂಡ್ ಜೊತೆ ನಾವು ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು 2024 ಅಂತ ಅಂದ್ಕೊಂಡಿದ್ದು. ಹಾನೆಸ್ಟ್ಲಿ ನಮ್ಮ ರಿಲೇಷನ್ಶಿಪ್ ತುಂಬಾ ಬೆಟರ್ ಆಗಿದೆ 2024. ನಾವು ತುಂಬಾ ಟಚ್ವುಡ್, ದೃಷ್ಟಿ ಹಾಕಂಗಿಲ್ಲ. ನೀವು ಯಾರು ಹೇಳ್ತಾ ಇದ್ದೀನಿ ನೋಡಿ, ದೃಷ್ಟಿ ಹಾಕಿದ್ರೆ ಗುದ್ಬಿಡ್ತೀನಿ ನನಗೆ. ಸೊ ಚೆನ್ನಾಗಿದ್ದೀವಿ ನಾವು ಆ್ಯಕ್ಚುಲಿ 2024. ಬಟ್ ಇನ್ನೊಂದೇನು ಗೊತ್ತಾ, ನಾವು ಯೂಶಲಿ ಯಾವ ಥರ ಅಂದರೆ, ನಾವು ತುಂಬ ಜಾಸ್ತಿ ಈ ಥರ ಹಗ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಈ ಥರ ಏನಂತಾರೆ PDA ಥಿಂಗ್ಸ್ನ ಮಾಡಲ್ಲ. ಅಂದರೆ ಇದರಲ್ಲಿ ಏನೋ ಪಬ್ಲಿಕಲ್ಲೆಲ್ಲ ಮಾಡಲ್ಲ ಆಯಿತಾ. ವಿ ಡೋಂಟ್ ಡೂ ದೋಸ್ ಥಿಂಗ್ಸ್ ಯೂಶಲಿ ಹೇಳ್ಬೇಕಂದ್ರೆ. ಬಟ್ ಏನಂದರೆ ಇದನ್ನು ನಾನು ಏನು ಪಿಕ್ಚರ್ನ ಹಾಕ್ಕೊಂಡಿದ್ದೀನಿ ನೋಡಿ, ಇದು ಪಿಕ್ಚರ್ ನಾವು ಒಂದು ಬ್ರ್ಯಾಂಡಿಗೆ ಶೂಟ್ ಮಾಡಿದ್ವಿ. ನಾವು ಯಾವತ್ತೂ ಈ ಥರದ ಫೋಟೋಗಳನ್ನ ನಾವು ಯಾವತ್ತೂ ಆನ್ಲೈನಲ್ಲಿ ಹಾಕಲ್ಲ, ಈ ಥರ ಫೋಟೋಗಳಾಯಿತಾ. ನಾನು ಒಂದು ಬ್ರ್ಯಾಂಡಿಗೆ ಶೂಟ್ ಮಾಡಿದೆ, ಅದರಲ್ಲಿ ಎಕ್ಸಾಕ್ಟ್ಲಿ ನಾವು ಪ್ಲ್ಯಾನೇ ಮಾಡಿರಲಿಲ್ಲ. ಬಟ್ ಈ ಒಂದು ಮೂಮೆಂಟ್ ಹ್ಯಾಪಂಡ್ ಅಂತ ಹೇಳ್ಬೋದು. ಅಂದರೆ ಕ್ಯಾಮ್ರಾನಲ್ಲಿ ಕ್ಯಾಪ್ಚರ್ ಆಯಿತು. ಯಾವತ್ತೂ ನಾವು ಕ್ಯಾಮ್ರಾಗಳಲ್ಲೆಲ್ಲ ತಗೊಳ್ಳಲ್ಲ. ಇಟ್ಸ್ ಅಂದರೆ ಅದೇನು ಡೆಫಿನೆಟಾಗಿ ಆನ್ಲೈನಲ್ಲಂತೂ ಹಾಕಲ್ಲ ಆ ಥರ ಪೀಪಲ್ಸ್ ನಾವು ಆಯಿತಾ. ಬಟ್ ನನಗೆ ಆವಾಗ ನನಗೆ ವಾವ್, ಇಟ್ ಹ್ಯಾಪೆಂಡ್. ಈ ಫೋಟೋದಲ್ಲಿ ಎಕ್ಸಾಕ್ಟ್ ಪೊಸಿಷನಲ್ಲಿ ನಾವು ಈ ಥರ ಹಕ್ ಮಾಡ್ಕೊಂಡಂಗೆ ಸೇಮ್ ಸೀನ್ ಆಯಿತಾ, ಸೇಮ್ ಸೀನ್, ಎಕ್ಸಾಕ್ಟ್ ಸೀನು ಇಟ್ ಹ್ಯಾಪೆಂಡ್. ನೀವು ಮೋಸ್ಟ್ಲಿ ನೀವು ನೋಡಿಲ್ಲ ಅಂದರೆ ಯು ಗೋ ಟು ದಿಸ್ ನಂದು ದಟ್ ಕಪಲ್ ಎಕ್ಸ್ಪ್ಲೋರ್ ಪೇಜಿಗೆ ಹೋಗ್ಬಿಟ್ಟು ಅಕೇರಾ ಡೈಮಂಡ್ ಜ್ಯುವೆಲ್ರಿಗೆ ನಾವೊಂದು ಆ್ಯಡ್ ಶೂಟ್ ಮಾಡಿದ್ದೀವಿ ಆಯಿತಾ. ಅದನ್ನ ನೋಡಿ ನೀವು. ದಿಸ್ ಎಕ್ಸಾಕ್ಟ್ ಪಿಕ್ಚರ್ ಹ್ಯಾಪೆಂಡ್. ಐ ವಾಸ್ ಲೈಕ್ ಹೌ ಇದೆಲ್ಲ ಆಗಿರೋದಾಯ್ತಾ. ಆ್ಯಂಡ್ ಆಲ್ಸೋ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೇನಪ್ಪ ಅಂದರೆ, ನಾನೊಂದಿಷ್ಟು ದುಡ್ಡು ಮಾಡಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ಆಯಿತಾ. ನಾನು ಯೂಶಲಿ ಜರ್ನಲಿಂಗ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ಅದರಲ್ಲೆಲ್ಲ ಬರಿತಾ ಇದ್ದೆ ನಾನು ಇಷ್ಟು ದುಡ್ಡು, ಎಕ್ಸಾಕ್ಟ್ ದಿಸ್ ಮಚ್ ಅಮೌಂಟ್ ಆಫ್ ಮನಿ ಐ ವಾಂಟ್ ಟು ಮೇಕ್ ಇನ್ 2024 ಅಂತ ಬರೆದಿದ್ದೆ. ಅಷ್ಟು ದುಡ್ಡನ್ನ ನಾನು ಜಸ್ಟ್ ಸ್ಟಾರ್ಟಿಂಗ್ 3-4 ಮಂತ್ಸಲ್ಲೇ ಮಾಡಿದ್ದೆ. ಆ್ಯಂಡ್ ಅದಕ್ಕಿಂತ 3 times ಮನಿನ ನಾನು ಹೋಲ್ ಇಯರಲ್ಲಿ ಮಾಡಿದೆ ಹೇಳಬೇಕಂದ್ರೆ. ಸೊ ದಟ್ ಈಸ್ ಮೈ ಏನಂತಾರೆ, ಆ ಒಂದು ನಾನು ಬಿಲೀವ್ ಮಾಡೋದಕ್ಕೂ ನಿಜ ಸಕ್ಸಸ್ ಆಯಿತು ಅನ್ನಿಸ್ತು ನನಗೆ ಹೇಳಬೇಕಂದ್ರೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ಎಷ್ಟೊಂದು ಜನ ಇನ್ನೊಂದು ಕ್ವಶನ್ಗೆ ಹಂಗೆ ಆನ್ಸರ್ ಮಾಡ್ಬಿಡ್ತೀನಿ. ಸೊ ಎಷ್ಟೊಂದು ಜನ ನೀವು ಎಷ್ಟು ದುಡ್ಡು ಅರ್ನ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇರ್ತೀರಾ. ಸೊ ನಾನು ನಿಮ್ಗೆ ಎಷ್ಟೊಂದು ಸರಿ ಹೇಳಿದ್ದೀನಿ ನಾನು ಏನು ಜಾಬ್ ಮಾಡ್ತೀನಿ ಅಂತ ಆಯಿತಾ. ಸೊ ಅದರಲ್ಲಿ ನಂದು ಮೇನ್ ಇನ್ಕಮ್ ಬಂದ್ಬಿಟ್ಟು ಇದು ಕಾಂಟೆಂಟ್ ಕ್ರಿಯೇಷನ್ ಆಯಿತಾ. ಮೇಯ್ನಾಗಿ ನಾನು ಕಾಂಟೆಂಟ್ ಕ್ರಿಯೇಷನಲ್ಲಿ ಎಷ್ಟು ದುಡ್ಡು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಎಷ್ಟೊಂದು ಜನ ನನಗೆ ನಿಜವಾಗ್ಲೂ ಹಾನೆಸ್ಟಾಗಿ ನಂಬರ್ಸಲ್ಲಿ ಹೇಳೋಕ್ಕೆ ಇಷ್ಟ ಇಲ್ಲ ಆಯಿತಾ. ನಾನು ಯೂಶಲಿ ನಂಬರ್ಸ್ ನನ್ನ ಸ್ಯಾಲ್ರಿ ಎಷ್ಟು ಆ ಥರದನ್ನೆಲ್ಲ ನಾನು ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳಲ್ಲ. ಐ ಆಮ್ ನಾಟ್ ದಟ್ ಪರ್ಸನ್ ಆಯಿತಾ. ನನಗೆ ಏನೋ ಗೊತ್ತಿಲ್ಲ, ನನಗೊಂಥರ ಇಷ್ಟ ಆಗಲ್ಲ ಆ ಥರದ್ದೆಲ್ಲ ಶೇರ್ ಮಾಡ್ಕೊಳಕ್ಕಾಯ್ತಾ. ನೀವು ನೋಡಿರ್ಬೋದು ನಾನು ಯೂಶಲಿ ನಾನು ಏನು ಆ ಥರ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗಳನ್ನಷ್ಟು ಶೇರೇ ಮಾಡಲ್ಲ. ನಾನೊಂದು ಜ್ಯುವೆಲ್ರಿ ತಗೊಳ್ಳೋದಿರ್ಬೋದು, ಅಥವಾ ನಾನು ಒಂದು ಕಾರ್ ತೊಗೊಳೋದಿರ್ಬೋದು, ಅಥವಾ ಏನೋ ಅಂಥ ವಿಷಯಗಳನ್ನೆಲ್ಲ ನಾನು ಯೂಶಲಿ ಶೇರ್ ಮಾಡ್ಕೊಳ್ಳಲ್ಲ. ಏನೋ ನನಗದು ಅಭ್ಯಾಸ ಇಲ್ಲ ಶೇರ್ ಮಾಡ್ಕೊಂಡಾಯ್ತಾ. ಸೊ ಏನೋ ಗೊತ್ತಿಲ್ಲ, ಮೋಸ್ಟ್ಲಿ ಮುಂದೆ ನೀವೆಲ್ಲ ಇಷ್ಟಪಟ್ಟರೆ ಶೇರ್ ಮಾಡ್ಕೋಬೋದೇನೋ. ನನಗೇನೋ ಒಂಥರ ಇಷ್ಟ ಆಗಲ್ಲ, ತುಂಬ ಏನೋ ಒಂಥರ ನನಗೆ ಇಷ್ಟ ಆಗಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ. ಬಟ್ ಎಷ್ಟೊಂದು ಜನ ಇದ್ರ ಬಗ್ಗೆ ಕೇಳ್ತಾನೆ ಇರ್ತಾರೆ. ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾನು ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್, ಓನ್ಲಿ ಆ್ಯಸ್ ಅ ಕಾಂಟೆಂಟ್ ಕ್ರಿಯೇಟರ್ ನಾನು 7 figures ಇನ್ಕಮ್ ಮಾಡ್ತೀನಿ ಒನ್ ಇಯರ್ಗೆ 7 figure ಇನ್ಕಮ್ ಮಾಡ್ತೀನಿ. ಸೊ ದಟ್ ಈಸ್ ಹೌ ಐ ಕ್ಯಾನ್ ಟೆಲ್ ಯು. ಸೊ ಅದಾದ ನಂತರ ಸೊ ಐ ಮೇಡ್ ರಿಯಲಿ ಗುಡ್ ಮನಿ. ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕಿಂತ ನೀವು ದೃಷ್ಟಿ ಹಾಕೋಂಗಿಲ್ಲ, ಪ್ಲೀಸ್ ಎಲ್ಲ ವಿಶ್ ಮಾಡಿ. ನೀವು ಇನ್ನೂ ಚೆನ್ನಾಗಾಗಿ ಅಕ್ಕ ಅಲ್ಲ ಕುಸುಮ ಚೆನ್ನಾಗಾಗಿ ನಿಮ್ಮ ಲೈಫಲ್ಲಿ ಒಳ್ಳೇದಾಗಲಿ ಅಂತ ವಿಶ್ ಮಾಡಿ. ನಾನು ಕೂಡ ನಿಮ್ಗೆ ಅದೇ ವಿಶ್ ಮಾಡ್ತೀನಿ. ನೀವು ಏನೇನು ಅಂದ್ಕೊಂಡಿದ್ದೀರೋ ಲೈಫಲ್ಲಿ ಅದೆಲ್ಲದು ನೆರವೇರಲಿ. ಅದಕ್ಕಿಂತ ಜಾಸ್ತಿನೇ ನಿಮಗೆ ಏನು ಎಲ್ಲ ಥಿಂಗ್ಸು ಒಳ್ಳೇದೇ ಆಗಲಿ ಲೈಫಲ್ಲಿ ಅನ್ನೋದು ನಾನು ನಿಮಗೆ ವಿಶ್ ಮಾಡ್ತೀನಿ. ಯಾಕೆ ಬೇರೆಯವ್ರನ್ನ ನೋಡಿ ಅಸೂಯೆ ಪಟ್ಕೋಬೇಕಲ್ವಾ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರೋಣ ಅಷ್ಟೇ. ನಾನು ಅಂದ್ಕೊಳ್ಳೋದು ಹಂಗೆಪ್ಪ. ಸೊ ಆಯಿತಾ. ಸೊ ಅದಾದಮೇಲೆ ಇವಾಗ ನಾನು ಏನೇನು ಆಗಲಿಲ್ಲ ನನ್ನ ಒಂದು ವಿಷನ್ ಬೋರ್ಡಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಪಿಕ್ಚರ್ ನೋಡ್ಬೋದು.
ಯಾರಿಗಾದರೂ ಟ್ರಾವೆಲ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ಈ ಪಿಕ್ಚರ್ ಎಲ್ಲಿದು ಅಂತ. ನಾವು ಈ ಕಂಟ್ರಿಗೆ ಹೋಗೋದಕ್ಕೆ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಯಿತು. ಬಟ್ ನೆಕ್ಸ್ಟ್ ಇಯರ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನೋಡೋಣ. ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ, ಅದು ಮೇನ್ ಥಿಂಗ್. ಆ್ಯಂಡ್ ಆಲ್ಸೋ ಏನಂದರೆ ವ್ಲಾಗ್ ಕ್ಯಾಮ್ರಾ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಅದಾಗಲಿಲ್ಲ. ವ್ಲಾಗ್ ಕ್ಯಾಮ್ರಾ ತೊಗೊಳಕ್ಕೆ ಆಗಲಿಲ್ಲ. ಸೊ ಬಟ್ ಇಟ್ಸ್ ಓಕೆ. ಅಂದರೆ ನಾನು ಹೆಂಗೆ ಗೊತ್ತಾ, ಅದು ನಿಜ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊತೀನಿ. ಅದು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಅದು ತೊಗೊಳ್ಳಿಲ್ಲ. ಆ್ಯಂಡ್ ಡ್ರೋನ್ ತೊಗೋಬೇಕು ಅಂದ್ಕೊಂಡಿದ್ದೆ, ಅದು ತೊಗೊಳ್ಳಿಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಯೂಟ್ಯೂಬ್ ಅದು ಸಿಲ್ವರ್ ಪ್ಲೇ ಬಟನ್ ಬರಬೇಕು ಅಂತ ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಆ್ಯಂಡ್ ಇನ್ನು ಏನಪ್ಪ ಅಂದರೆ ಕಾರ್ ಡ್ರೈವಿಂಗ್ ಕಲಿಬೇಕು ಅಂದ್ಕೊಂಡೆ, ಅದು ಆಗಲಿಲ್ಲ. ಆ್ಯಂಡ್ ಸ್ವಿಮ್ಮಿಂಗ್ ಕಲಿಬೇಕು ಅಂದ್ಕೊಂಡಿದ್ದೆ, ಅದು ಆಗಲಿಲ್ಲ. ಬಟ್ ಇಟ್ಸ್ ಓಕೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಆಯಿತಾ. ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು, ನನಗೆ ಪ್ಲ್ಯಾನ್ ಇರೋದು ಬೇರೆದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ. ಆದರೆ ನನಗೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಟ್ ಸ್ಟಿಲ್ ಐ ಸ್ಟಾರ್ಟೆಡ್ ಅ ಬಿಸ್ನೆಸ್. ನನ್ನ ಒಂದು ರೆಸಿಪಿ ಇ ಬುಕ್ ಬಿಸ್ನೆಸ್, ಆನ್ಲೈನ್ದು ಬಿಸ್ನೆಸ್ನ ನಾನು ಸ್ಟಾರ್ಟ್ ಮಾಡಿಕೊಂಡೆ. ದಟ್ಸ್ ಅ ವಿನ್ ವಿನ್ ಫಾರ್ ಮೀ. ಐ ಕನ್ಸಿಡರ್ ಇಟ್ ಆಸ್ ಅ ವಿನ್. ಸೊ ಯಾ, ಇಷ್ಟೇ ನೋಡಿ. ಇಷ್ಟು ನೆರವೇರಿದೆ ನನ್ನದು ಏನು ವಿಷನ್ ಬೋರ್ಡಲ್ಲಿ, ಆ್ಯಂಡ್ ಇಷ್ಟು ನೆರವೇರಿಲ್ಲ ನನ್ನ ವಿಷನ್ ಬೋರ್ಡಲ್ಲಿ. ಆದರೆ ನಾನೇನು ಗೊತ್ತಾ, ರಿಯಲಿಸ್ಟಿಕ್ ಗೋಲ್ಸ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಆಗದಲ್ಲೇ ಇರೋವೆಲ್ಲ ಗೋಲ್ಸ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಫಾರ್ ಎಕ್ಸಾಂಪಲ್ ಹೆಂಗೆ ಗೊತ್ತಾ, ಈಗ ನಂದು ಈಗ ಏನಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೊಗೊಂಡ, ನಾನು PM ಆಗೋಗ್ಬಿಡ್ಬೇಕು ಅಂತ ನಾನು ಅಂದ್ಕೊಂಡ್ರೆ ಆಗುತ್ತಾ? ನಾನು ಅದ್ರ ಮೇಲೆ ವರ್ಕೇ ಮಾಡಿಲ್ಲ ಅಂದರೆ ಹೆಂಗಾಗುತ್ತೆ? ನಾನು ಏನಾದರೂ ಮ್ಯಾನಿಫೆಸ್ಟೇಷನ್ ಮಾಡೋದಿರ್ಬೋದು, ಅಥವಾ ನಾನು ಒಂದು ವಿಷನ್ ಬೋರ್ಡಲ್ಲಿ ಅದನ್ನ ವಿಷನ್ ಇಟ್ಕೊಂಡಿದ್ರು ತಾನೆ, ಅದು ಹೆಂಗೆ ಸಾಧ್ಯ ಆಗುತ್ತೆ? ನಾನು ಅದ್ರ ಮೇಲೆ ವರ್ಕೇ ಮಾಡಲಿಲ್ಲ ಅಂದಮೇಲೆ ನಾನು ಅದನ್ನ ಹೆಂಗೆ ಅಚೀವ್ ಮಾಡೋಕ್ಕಾಗತ್ತೆ? ಸೊ ಹಾಗಾಗಿ ರಿಯಲಿಸ್ಟಿಕ್ ಗೋಲ್ಸ್ನ ಇಟ್ಕೋಬೇಕು. ಲೈಕ್ ಫಾರ್ ಎಕ್ಸಾಂಪಲ್, ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ನಾನು ಇನ್ಸ್ಟಾಗ್ರಾಮಲ್ಲಿ ಕುಸುಮರಾಜನ ಪೇಜಲ್ಲಿ 100K ಫಾಲೋವರ್ಸ್ ರೀಚ್ ಆಗಬೇಕು 2024 ಅಂತ ಅಂದ್ಕೊಂಡಿದ್ದೆ, ಅದು ಕೂಡ ರೀಚ್ ಆಯ್ತಾಯ್ತಾ. ಯೂಟ್ಯೂಬಲ್ಲಿ 100K ಆಗಬೇಕು ಅಂದ್ಕೊಂಡಿದ್ದೆ, ಅದು ಆಗಿಲ್ಲ. ಬಟ್ ಸ್ಟಿಲ್ 100K ರೀಚ್ ಆಗಬೇಕು ಅಂದ್ಕೊಂಡಿದ್ದೆ, ಅದು ಕೂಡ ಆಯಿತು. ಅದು ಒಂದು ರಿಯಲಿಸ್ಟಿಕ್ ಗೋಲ್ ಹೇಳ್ಬೇಕಂದ್ರೆ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು 4000 ಫಾಲೋವರ್ಸ್ ಇಟ್ಕೊಂಡ್ಬಿಟ್ಟು ನಂದು ಈ ಇಯರ್ ಅಷ್ಟರಲ್ಲಿ 1 ಮಿಲಿಯನ್ ಆಗ್ಬಿಡ್ಬೇಕು ಅಂದರೆ ಇಟ್ಸ್ ಕೈಂಡ್ ಆಫ್ ನಾಟ್ ಪಾಸಿಬಲ್, ಕೈಂಡ್ ಆಫ್ ಇಂಪಾಸಿಬಲ್ ಥಿಂಗ್, ಆಯಿತಾ. ಆ ಥರದ್ನೆಲ್ಲ ಅನ್ರಿಯಲಿಸ್ಟಿಕ್ ಗೋಲ್ನ ಸೆಟ್ ಮಾಡ್ಕೊಬಿಟ್ಟು ಆಮೇಲೆ ನನಗೆ ಆಗಲಿಲ್ಲ ಅಂದರೆ ಬೇಜಾರಾಗ್ತೀರಾ. ಆ ಥರದ್ದಲ್ಲ, ರಿಯಲಿಸ್ಟಿಕ್ ಗೋಲ್ಸ್ನ ಸೆಟ್ ಮಾಡ್ಕೋಬೇಕು. ಆ ಗೋಲ್ಸ್ ಮೇಲೆ ನೀವು ವರ್ಕ್ ಮಾಡಿದ್ರೆ ಮಾತ್ರನೇ ನನ್ನ ಪ್ರಕಾರ ಅದು ಅಚೀವಬಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಅ ಸ್ಟೂಡೆಂಟ್ ಅಂದರೆ ನನಗೆ ಈಗ 95% ಬರಬೇಕು ನಂದು ಎಕ್ಸಾಮ್ಸಲ್ಲಿ ರಿಸಲ್ಟ್ ಅಂತ ನೀವು ವಿಷನ್ ಇಟ್ಕೊಂಡಿರ್ತೀರಾ, ವಿಷನ್ ಬೋರ್ಡಲ್ಲಿ ಮಾಡ್ಕೊಂಡಿರ್ತೀರಾ, ಅಥವಾ ಮ್ಯಾನಿಫೆಸ್ಟ್ ಮಾಡಿರ್ತೀರಾ ಅಂದ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಈಗ 95% ಬರಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದೀನಿ, ನಾನು ವಿಷನ್ ಬೋರ್ಡಲ್ಲಿ ಮಾಡಿಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಡೈಲಿ ಓದ್ದಲೇ ನೀವು ಸುಮ್ಮನೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ಅಚೀವ್ ಮಾಡೋಕ್ಕಾಗತ್ತಾ? ಅದ್ರ ಮೇಲೆ ನೀವು ವರ್ಕ್ ಮಾಡಬೇಕು, ಹಂಗಾದ್ರೆ ಮಾತ್ರನೇ ಅದು ಅಚೀವಬಲ್. ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ದಟ್ ಈಸ್ ಹೌ ಐ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್. ಅಂದರೆ ಏನು ಗೊತ್ತಾ, ಇವಾಗ ಏನಾದರೂ ನಾವು ಗೋಲ್ಸ್ ಇಟ್ಕೊಂಡ್ರು ಕೂಡ ಟ್ರೂ ಆಗಿ ನೀವು ಬಿಲೀವ್ ಮಾಡಬೇಕು. ಎಸ್ ಆಗುತ್ತೆ, ನಾನು ಇದನ್ನ ಮಾಡಬಲ್ಲೆ, ಇದು ನನಗೆ ಹಾಗೇ ಆಗುತ್ತೆ ಅಂತ ನೀವು ಬಿಲೀವ್ ಮಾಡಿದ್ರೆ ಮಾತ್ರನೇ ಅದು ನೆರವೇರೋಕ್ಕೆ ಸಾಧ್ಯ. ನಾನು ಇದರಲ್ಲಿ ಕೆಲವೊಂದು ಗೋಲ್ಸ್ನ ಆ್ಯಕ್ಚುಲಿ ಸುಮ್ಮನೆ ಹಾಕ್ಕೊಂಡಿದ್ದೆ ಅಷ್ಟೇ, ಅದು ಬಿಲೀವ್ ಮಾಡಿರಲಿಲ್ಲ ನಾನು ಆಗುತ್ತೆ ಅಂತ, ಅದಾಗಲಿಲ್ಲ. ಬಟ್ ಅದರ್ ಥಿಂಗ್ಸ್ನ ನಾನು ಟ್ರೂ ಆಗಿ ಬಿಲೀವ್ ಮಾಡಿದ್ದೆ, ನಾನು ಮಾಡೇ ಮಾಡ್ತೀನಿ, ಹಾಗೆ ಆಗುತ್ತೆ ಅಂತ. ಆ್ಯಂಡ್ ಆಲ್ಸೋ ಆ ಎಲ್ಲ ಥಿಂಗ್ಸ್ಗಳ ಮೇಲೆ, ಅದೆಲ್ಲ ಏನು ವಿಷನ್ಗಳ ಮೇಲೆ ನಾನು ವರ್ಕ್ ಮಾಡಿದೆ ಹೇಳಬೇಕಂದ್ರೆ. ಸೊ ಹಾಗಾಗಿ ಅದು ನೆರವೇರಿತು ಹೇಳಬೇಕಂದ್ರೆ. ಸೊ ನಿಮ್ಗೆ ವಿಷನ್ ಬೋರ್ಡ್ ಬಗ್ಗೆ ಎಲ್ಲ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಕೊಳ್ಳಿ, ನಿಮಗೆ ಡೀಪ್ ನಾಲೆಡ್ಜ್ ಕೊಡ್ತಾರೆ. ಎಷ್ಟೊಂದು ಜನ ಅದ್ರ ಬಗ್ಗೆ ಮಾಡಿರ್ತಾರೆ. ಇಲ್ಲ ನಿಜ ನಿಮ್ಗೆ ಅದ್ರ ಬಗ್ಗೆ ಬೇಕಂದರೆ ಇನ್ನೊಂದು ಯಾವ್ದಾರ ವಿಡಿಯೋ ಮಾಡೋಣ. ನಾನು 2024ಗೂ ಕೂಡ ಆಲ್ರೆಡಿ ವಿಷನ್ ಬೋರ್ಡ್ನ ಮಾಡಾಕಿದ್ದೀನಿ, ಆಯಿತಾ. ಬಟ್ ನನಗೆ ಅದನ್ನು ಇವಾಗಲೇ ತೋರ್ಸೋಕ್ಕೆ ಇಷ್ಟ ಇಲ್ಲ. ನೆಕ್ಸ್ಟ್ ಇಯರ್ ಎಂಡಲ್ಲಿ ತೋರಿಸ್ತೀನಿ ನಾನು ಹೆಂಗಾಯಿತು ನಂದು ವಿಷನ್ ಬೋರ್ಡ್ದು ಕತೆ ಏನು ಅಂತ ಹೇಳ್ಬಿಟ್ಟು. ಬಿಕಾಸ್ ಮುಂಚೆನೇ ಹೇಳಿದ್ರೆ ಅದು ನೆರವೇರಲ್ಲ ಅನ್ನೋದು ನನ್ನ ಒಂದು ಬಿಲೀಫ್. ಹಾಗಾಗಿ ನೆಕ್ಸ್ಟ್ ಇಯರ್ ಎಂಡಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೇನಾದರೂ ಇದ್ದರೆ ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಬಂದೆ, ಆಯಿತಾ. ಸೊ 31st ನೈಟು 2024 31st ನೈಟು ಎಷ್ಟೊಂದು ಜನ ಪಾರ್ಟಿ ಮಾಡ್ತಾ ಇರ್ತೀರಾ. ನೀವೆಲ್ಲ ಪಾರ್ಟಿ ಮಾಡ್ತಾ ಇದ್ರೆ ಸೊ ಫಾರ್ ಯು, ಆಯಿತಾ. ಪಾರ್ಟಿ ಮಾಡ್ತಾ ಇಲ್ಲ ಅಂದರೆ ಎಷ್ಟೊಂದು ಜನ ಫ್ಯಾಮಿಲೀಸ್ ಜೊತೆ ಇರೋಕ್ಕಾಗಲ್ಲ, ಅಥವಾ ಏನೋ ನಿಮ್ಗೆ ಎಕ್ಸಾಮ್ಸ್ ಇದೆ, ಅಥವಾ ನೀವೊಬ್ಬರೇ ಇದ್ದೀರಾ,
ಅಥವಾ ಏನೋ ಒಂದು ರೀಸನಿಂದ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿ ಮಾಡಕ್ಕೆ ಹೋಗಿರಲ್ಲ, ಅಥವಾ ನಿಮ್ಗೆ ಪಾರ್ಟಿ ಮಾಡಕ್ಕೆ ಇಷ್ಟ ಇಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ನಮ್ಮ ಥರ ನಾವು ಮನೇಲೇ ಇರ್ತೀವಿ ಆಯಿತಾ, ನಾವು ದೊಡ್ಡದು ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳೋಲ್ಲ ಹೇಳಬೇಕಂದ್ರೆ. ನಾನು ನಿಮ್ಗಳಿಗೆ ಆ ಥರ ಒಂದು ಫೋಮೋ ಎಕ್ಸ್ಪೀರಿಯನ್ಸ್, ಬಟ್ ಸ್ಟಿಲ್ ಆ ಥರ ಮನೆಯಲ್ಲೇ ಇದ್ದು ನೀವು ಫೋಮೋ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ತೀರಾ ಅಂದರೆ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಅವರೆಲ್ಲ ಹೋಗಿದ್ದಾರೆ ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂತ ನೀವೇನಾದರೂ ಫೋಮೋ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀರಾ ಅಂದರೆ, ಪ್ಲೀಸ್ ಕೀಪ್ ದಿಸ್ ಇನ್ ಮೈಂಡ್. ಎಲ್ಲ ದಿನಗಳ ಥರನೇ ಇದು ಒಂದು ದಿನ ಅಷ್ಟೇ. ಅದನ್ನೇ ನೀವು ದೊಡ್ಡ ಸೆಲೆಬ್ರೇಟ್ ಮಾಡಿದ ತಕ್ಷಣ ಏನೋ ದೊಡ್ಡ ಚೇಂಜ್ ಆಗುತ್ತೆ ಅಂತ ಏನಿಲ್ಲ ಆಯಿತಾ. ನೀವು ಹೋಗಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಪಾರ್ಟಿನೇ ಮಾಡಬೇಕು ಅಂತ ಏನಿಲ್ಲ. ಜಸ್ಟ್ ಮನೇಲಿ ಇದ್ಕೊಂಡು ಈ ಥರ ನಾನು ಹೆಂಗೆ ನನ್ನ 2024 ರಿಫ್ಲೆಕ್ಷನ್ನ ಮಾಡ್ಕೊಂಡೆ ನೋಡಿ, ನೀವು ಅದೇ ಥರ ನೀವೇನು ಅಚೀವ್ ಮಾಡಿದ್ರಿ ಅಥವಾ ನಿಮಗೆ 2024 ಹೇಗಿತ್ತು ಅನ್ನೋದನ್ನ ರಿಫ್ಲೆಕ್ಟ್ ಮಾಡ್ಕೊತ, ಅದ್ರ ಜೊತೆಗೆ ನೆಕ್ಸ್ಟ್ ನಿಮ್ಮ 2025 ಹೆಂಗಿರುತ್ತೆ ಅನ್ನೋದನ್ನ ಗೋಲ್ಸ್ನ ಸೆಟ್ ಮಾಡಿಕೊಂಡು ವಿಷನ್ನ ಸೆಟ್ ಮಾಡ್ಕೊಳ್ಳಿ ಆಯಿತಾ. ನೀವು ಗೋಲ್ಸ್ನ ಬರೆದಿಟ್ಕೊಳ್ಳಿ, ಏನು ಮಾಡಬೇಕು ನಾನು, ಏನು ಮಾಡಬಾರ್ದು ಅನ್ನೋದು. ಹಂಗೆ ವಿಷನ್ ಬೋರ್ಡ್ನ ಮಾಡಿಟ್ಕೊಳ್ಳಿ. ಅದ್ರ ಜೊತೆಗೆ ನಿಮಗೆ ಇಷ್ಟ ಇರೋವಂಥದ್ದು ಒಂದು ಆರ್ಡರ್ ಮಾಡ್ಕೊಳ್ಳೋದು, ಆನ್ಲೈನಿಂದ ಒಂದು ಐಸ್ ಕ್ರೀಮ್ ತರಿಸ್ಕೊಳ್ಳೋದು, ಒಂದು ಪಿಜ್ಜಾ ತರಿಸ್ಕೊಳ್ಳೋದು, ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನ ತರಿಸ್ಕೊಂಡು ನೆಟ್ಫ್ಲಿಕ್ಸ್ ನೋಡ್ಕೊಂಡು ಆರಾಮಾಗಿ ಚಿಲ್ಲಾಗಿ, ಯಾಕಷ್ಟು ಟೆನ್ಷನ್ ತಗೊತೀರಾ, ಫೋಮೋ ಎಲ್ಲ ಮಾಡ್ಕೋಬೇಡಿ. ಆ್ಯಕ್ಚುಲಿ ಏನು ಗೊತ್ತಾ, ಪಾಪ ಎಷ್ಟೊಂದು ಜನ ಮಕ್ಳುಗಳು ಫ್ಯಾಮಿಲಿ ಜೊತೆ ಕೆಲವರು ಫ್ಯಾಮಿಲಿ ಜೊತೆ ವರ್ಕ್ ಮಾಡ್ತಿರೋರು ಫ್ಯಾಮಿಲಿ ಜೊತೆನೂ ಇರಲ್ಲ, ಆ್ಯಂಡ್ ಫ್ರೆಂಡ್ಸ್ ಜೊತೆ ಹೊರ್ಗಡೆನೂ ಹೋಗಿರಲ್ಲ. ಅವರಿಗೆ ಇದೊಂಥರ ಎಲ್ಲರ ಸ್ಟೇಟಸ್ಗಳನ್ನೂ ನೋಡಿ ಅದೊಂಥರ ಬೇಜಾರಾಗ್ತಾ ಇರುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಫೀಲಿಂಗ್, ಬಟ್ ನನಗಿಲ್ಲ ಆ ಥರ ಫೀಲಿಂಗ್ ಆಯಿತಾ. ಬಿಕಾಸ್ ವಿ ಆರ್ ನಾಟ್ ರಿಯಲಿ ಇಂಟ್ರೆಸ್ಟೆಡ್. ನಾವು ಬೇಕಂದರೆ ಆರಾಮಾಗಿ ಹೋಗ್ಬೋದಾಯ್ತಾ, ಬಟ್ ನನಗೆ ಆ ಕ್ರೌಡಲ್ಲಿ ಹೋಗೋಕ್ಕೆ ಇಷ್ಟ ಇಲ್ಲಪ್ಪ, ಕಷ್ಟ ನನಗೆ. ವಿ ಹೇಟ್ ದಟ್. ಓಕೆ, ನಮಗೆ ಆರಾಮಾಗಿ ಮನೇಲಿ ಏನೋ ಒಂದು ಅಡುಗೆ ಮಾಡಿಕೊಂಡು ಆರಾಮಾಗಿ ಮನೆಯಲ್ಲಿ ಇರೋದಕ್ಕೆ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮಿಬ್ಬರ ಜೊತೆ ನಾವಿಬ್ಬರು ಒಟ್ಟಿಗೆ ಇರೋದಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿ ಜೊತೆ ಇರ್ಬೋದು, ಆ ಥರ ಕ್ಷಣಗಳು ನಮಗೆ ಇಷ್ಟ ಆಗುತ್ತೆ. ಆ್ಯಂಡ್ ಮೋರ್ ದ್ಯಾನ್ ದ್ಯಾಟ್ ವಿ ಆರ್ ನಾಟ್ ಮಚ್ ಆಫ್ ಪಾರ್ಟಿ ಪೀಪಲ್ ಆಯಿತಾ. ನಾಟ್ ಮಚ್ ಅಲ್ಲ, ನಾವು ಪಾರ್ಟಿ ಪೀಪಲೇ ಅಲ್ಲ, ಬಟ್ ಸ್ಟಿಲ್ ನಮಗೆ ರೆಸ್ಟೋರೆಂಟ್ಸಲ್ಲೆಲ್ಲ ತಿನ್ನೋದಕ್ಕೆ ಅದೆಲ್ಲ ಇಷ್ಟ ಆಗುತ್ತೆ. ಇಫ್ ಯು ಡೋಂಟ್ ನೋ ಅಂದರೆ, ನನ್ನ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ, ನಾನು ಇದುವರೆಗೂ ಐ ಆಮ್ 27 years old. ಇದುವರೆಗೂ ನನ್ನ ಲೈಫಲ್ಲಿ ಯಾವತ್ತೂ ಆಲ್ಕೋಹಾಲ್, ಉಕ್ಕ, ಸಿಗರೇಟ್, ಗಾಂಜಾ, ವಾಟ್ ಎವರ್ ಇಟ್ ಈಸ್, ನಾನು ಯಾವುದೂ ಟಚ್ ಮಾಡಿಲ್ಲ ಆಯಿತಾ. ಯಾವುದೂ ಟಚ್ ಸಮೇತ ಮಾಡಿಲ್ಲ. ಅಂದರೆ ಕೈಯಲ್ಲಿ ಮುಟ್ಟಿದ್ದೀನಿ. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋದಾಗ ಕುಡ್ದಿಲ್ಲ, ಅಥವಾ ಅದನ್ನ ಏನು ನಾನು ತಿಂದಿಲ್ಲ, ಅಥವಾ ಸ್ಮೋಕ್ ಮಾಡಿಲ್ಲ ಅಂತ ಹೇಳ್ತಾ ಇರೋದು. ಇಟ್ಸ್ ಬೈ ಚಾಯ್ಸ್ ಆಯಿತಾ. ಹಾಗಂತ ಹೇಳ್ಬಿಟ್ಟು ಯಾರೋ ಮಾಡ್ತಾ ಇದ್ದಾರೆ ಅವರೆಲ್ಲ ಬ್ಯಾಡ್ ಪರ್ಸನ್, ಅದೆಲ್ಲ ರಾಂಗು ಅಂತೆಲ್ಲ ಹೇಳೋ ಥರ ಮೆಂಟಾಲಿಟಿ ನಂದಲ್ಲ. ಇಟ್ಸ್ ಓಕೆ, ನೀವು ಮಾಡ್ತೀರಾ, ಇಟ್ಸ್ ಫೈನ್. ಬಿಕಾಸ್ ನಾನು ನನ್ನ ಫ್ರೆಂಡ್ಸ್ಗಳ ಜೊತೆ ಸೇಮ್ ಎಲ್ಲ ಈ ಥರದ್ದೆಲ್ಲ ಮಾಡೋರ ಜೊತೆನೇ ನಾನು ಬಂದಿರೋ ಅಂಥದ್ದು. ನನ್ನ ಫ್ರೆಂಡ್ಸ್ ಎಲ್ಲರೂ ಮಾಡ್ತಾರೆ, ಹಂಗಂತ ಅದನ್ನೆಲ್ಲ ನಾನು ಹೇಟ್ ಮಾಡಲ್ಲ. ಬಟ್ ಐ ಡೋಂಟ್ ಡೂ ದೋಸ್ ಥಿಂಗ್ಸ್. ನಂಗೆ ಇಷ್ಟ ಇಲ್ಲ ಮಾಡೋದಕ್ಕೆ, ನಾನು ಮಾಡಲ್ಲ ಅಷ್ಟೆ. ಸೊ ಹಾಗಾಗಿ ನನಗೂ ಏನು ಈ ಪಾರ್ಟಿದಲ್ಲೆಲ್ಲ ಇಷ್ಟ ಇಲ್ಲ. ಸೊ ದಟ್ಸ್ ಅಬೌಟ್ ಇಟ್ ಗೈಸ್. ನಿಮ್ಮ 2025ಅಲ್ಲಿ ನಿಮ್ಮ ಎಲ್ಲ ಕನಸುಗಳು, ಎಲ್ಲ ಆಸೆಗಳು ನನಸಾಗಲಿ, ನಿಮಗೆ ಎಲ್ಲದೂ ಒಳ್ಳೆಯದೇ ಆಗಲಿ. ಆಮೇಲೆ ಎಷ್ಟೊಂದು ಜನ ಹುಡುಗಿ ಬಂದು ನನ್ನ ಕಮೆಂಟ್ ಸೆಕ್ಷನಲ್ಲಿ ಆಗ್ತಾ ಇರ್ತಿರಲ್ಲ, ಅಕ್ಕ ನಿಮ್ಮ ಹಸ್ಬೆಂಡ್ ಥರ ಹುಡುಗ ಸಿಗಬೇಕು ಅಂತ. ಅಲ್ಲ, ನನ್ನ ಹಸ್ಬೆಂಡ್ ಥರ ಅಂತ ನಾನು ಹೇಳಲ್ಲ, ನಿಮಗೆ ಇಷ್ಟ ಆಗೋ ಥರನೇ ಹುಡುಗ ಸಿಗಲಿ. ಆಮೇಲೆ ದೇವ್ರು ನಿಮಗೆಲ್ಲ ಒಳ್ಳೆಯದೇ ಮಾಡಲಿ. ಆಮೇಲೆ ಎಷ್ಟೊಂದು ಜನ ವಿಮೆನ್ಸ್ಗೂ ಅವ್ರ ಲೈಫಲ್ಲಿ ಏನೇನು ಅಂದ್ಕೊಂಡಿರ್ತಾರೋ ಅದೆಲ್ಲ ಆಗಲಿ. ಹಾಗೆ ಮೆನ್ ಇರ್ಬೋದು, ನಿಮಗೂ ಅಷ್ಟೇ, ನಿಮಗೆ ಲೈಫಲ್ಲಿ ಏನೇನು ಅಂದ್ಕೊಂಡಿರ್ತೀರೋ ಅದೆಲ್ಲ ಆಗಲಿ ಅಂತ ಹೇಳ್ಬಿಟ್ಟು ನಾನು ಮನಸ್ಫೂರ್ತಿಯಾಗಿ ಹಾರೈಸ್ತಾ ಇದ್ದೀನಿ. ನಿಮಗೆಲ್ಲ ಒಳ್ಳೆಯದೇ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಎಂಡ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.